ಈಗ ನಾವು ಸಿನಿಮಾಗಳಲ್ಲಿ ನೋಡಿದ್ದೀವಿ, ಅಂದರೆ ಒಳಗಡೆ ಹೆರಿಗೆ ಆಗ್ತಾ ಇರುತ್ತೆ, ಅವಳು ಸೂಲಗಿದ್ದು ಹೊರಗಡೆ ಬಂದು ಗಂಡು ಮಗು ಆಯಿತು ಅಂತೇಳಿ, ಇಲ್ಲ ಹೆಣ್ಣು ಮಗು ಆಯಿತು ಅಂತ ಹೇಳೋದನ್ನು ನೋಡೋದು, ಆಮೇಲೆ ಇವ್ರು ಸಂಭ್ರಮ ಪಡೋದು ಏನೋ ಇದ್ದೇ ಇರುತ್ತೆ. ಆದರೆ ಈ ಡಾಕ್ಟರ್ಗಳಿಗೆ ಅಥವಾ ಸೂಲಗಿತ್ತಿಯರಿಗೆ ಕನ್ಫ್ಯೂಸ್ ಆಗುವಂಥದ್ದು ಕೂಡ ಏನಾದರೂ ಇರುತ್ತಾ? ಆಂಬಿಗಿಯಸ್ ಜೆನೈಟಿಲಿಯಾ ಅಂತ ಇದೆ. ಸೂಲಗಿತ್ತಿಯರಿಗೂ ಡಾಕ್ಟ್ರುಗಳಿಗೂ ಗೊತ್ತಾಗದೇ ಇರೋಂಥ ಕಂಡೀಷನ್ ಅದು. ಮಗು ಹುಟ್ಟಿದೆ, ಅವ್ರು ಬಂದು ಹೇಳ್ತಾರೆ ಇದು ಗಂಡ ಹೆಣ್ಣೋ ಗೊತ್ತಾಗ್ತಾ ಇಲ್ಲ ನಮಗೆ ಅಂತೇಳಿ, ಅದನ್ನು ಆಂಬಿಗಿಯಸ್ ಜೆನೈಟಿಲಿಯಾ ಅಂತ. ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ. ಈಗ ನಾನು ಹೇಳಿದ್ದಕ್ಕೆ ಯಾವುದೇ ರೀತಿಯ ರಿವರ್ಸ್ ಮಾಡೋಕ್ಕಾಗೋದಿಲ್ಲ ಇದು ಯಾವುದನ್ನು. ಇದಕ್ಕೇನಂದರೆ ಮ್ಯಾನೇಜ್ಮೆಂಟ್, ಕೆಲವು ಸರ್ಜರಿ ಮಾಡ್ಬೋದು, ಬಟ್ ಇವರಿಗೆ ಫರ್ಟಿಲಿಟಿ ಇರೋದಿಲ್ಲ. ಹೊರಗಡೆ ಜನ ಕರಪ್ಷನ್ನು ಜಾಸ್ತಿ, ಒಳಗಡೆ ಒಂದು ಕರಪ್ಷನ್ ಆದರೆ ಕರಪ್ಷನ್ ಇದು ಪರ್ಫೆಕ್ಷನ್ ಅಲ್ವಾ? ಇದೆಲ್ಲ ಎಷ್ಟು ಪರ್ಫೆಕ್ಟಾಗಿ ಅದು ಕೆಲಸ ಮಾಡ್ತಾ ಇದೆಯಲ್ಲ, ಒಂದೇ ಒಂದು ಮಿಸ್ಟೇಕ್, ಒಂದೇ ಒಂದು ಏನಾದರೂ ಕಾಂಪ್ರಮೈಸ್ ಆಯಿತು ಅಂತಂದರೆ ನೀವು ಇಮ್ಯಾಜಿನ್ ಮಾಡಿ, ಮನುಷ್ಯನೇ ಬೇರೆ ಥರದ ಒಂದು ಜೀವಿ ಥರನೇ ಆಗ್ಬಿಡ್ತಾನೆ. ಈ ಇಂಟರ್ಸೆಕ್ಸ್ ಬಗ್ಗೆ ನಾವು ಸಾಕಷ್ಟು ಜನ, ಬಟ್ ನಮ್ಮ ಕಣ್ಣಿಗೆ ನಾರ್ಮಲ್ ಆಗಿ ಕಾಣುವಂಥವ್ರು ಟ್ರಾನ್ಸ್ಜೆಂಡರ್ಗಳು. ಹೌದು, ಈಗ ಬೇರೆ ಬೇರೆ ಹೆಸರುಗಳಿದ್ದು, ಈಗ ಮಂಗಳಮುಖಿ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಇವರು ಹೇಗೆ, ಇವ್ರದ್ದು ಏನೇ ಆಗಿರುತ್ತೆ? ಅವರ ಇಷ್ಟಗಳು ಹೆಂಗಸ್ತರ, ಅವನು ಗಂಡಸೇನೆ, ಆದರೆ ಅವನು ನಡಿಬೇಕಾದ್ರೆ ಅವ್ನಿಗೆ ಆ ಥರ ನಡಿಯೋಕ್ಕೆ ಇಷ್ಟ ಆಗಲ್ಲ. ಒಂದು ಸ್ವಲ್ಪ ಬೆಳಕಂಡು ನಡೆಯೋದು, ಹುಡುಗಿರದ್ದು ವಸ್ತ್ರಗಳನ್ನು ಧರಿಸೋದು, ಹುಡುಗಿ ಥರ ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದು. ಇದು ಏನಕ್ಕೆ ಅಂತಂದರೆ ಅವನ ಮನಸ್ಸು ಅಥವಾ ಮೆದುಳು ಏನಿದೆ ಅದು ದೇಹನ ಒಪ್ಕೊಂತ ಇರಲ್ಲ ಅದು. ಆದರೆ ಇವರಿಗೆ ಗಂಡಸಾದ್ರೂ ಗಂಡಸರ ಜೊತೆ ಕಂಫರ್ಟಬಲ್ ಇರಲ್ಲ ಅವ್ರಿಗೆ ಹೆಂಗಸರ ಜೊತೆ ಕಂಫರ್ಟಬಲ್ ಫೀಲಿಂಗು. ಬಿಕಾಸ್ ಸ್ನೇಹಿತರೆ ನಮಸ್ಕಾರ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗಬ್ರಿ ಶಕ್ಕಿ. ಡಾಕ್ಟರ್ ಮಾಲಿನಿ ಸುತ್ತೂರು ಅವರಿದ್ದಾರೆ. ನಾವು ಕಳೆದ ಸಂಚಿಕೆಯಲ್ಲಿ ಈ ಒಂದು ಗಂಡು ಮತ್ತು ಹೆಣ್ಣಿನ ಲಿಂಗ ನಿರ್ಧಾರ ಹೇಗೆ ಆಗುತ್ತೆ, ಯಾಕಾಗುತ್ತೆ, ಯಾವಾಗ ಆಗುತ್ತೆ, ಅದರಲ್ಲಿ ಏನು ಸಮಸ್ಯೆಗಳಾಗುತ್ತೆ, ಇದೆಲ್ಲವನ್ನೂ ಕೂಡ ತುಂಬ ಸವಿಸ್ತಾರವಾಗಿ ಮಾತಾಡಿದ್ದೀವಿ. ನೋಡಿದಿರೋ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನು ಕೇಳಬೇಕು ಅನ್ಕೊಂಡ್ರೆ ಪ್ರಶ್ನೆ ಏನಂತಂದರೆ, ಈಗ ನಾವು ಸಿನಿಮಾಗಳಲ್ಲಿ ನೋಡಿದ್ದೀವಿ, ಅಂದರೆ ಒಳಗಡೆ ಹೆರಿಗೆ ಆಗ್ತಾ ಇರುತ್ತೆ, ಅವಳು ಸೂಲಗಿದ್ದು ಹೊರಗಡೆ ಬಂದು ಗಂಡು ಮಗು ಆಯಿತು ಅಂತೇಳಿ, ಇಲ್ಲ ಹೆಣ್ಣು ಮಗು ಆಯಿತು ಅಂತ ಹೇಳೋದನ್ನು ನೋಡೋದು, ಆಮೇಲೆ ಇವ್ರು ಸಂಭ್ರಮ ಪಡೋದು ಏನೋ ಇದ್ದೇ ಇರುತ್ತೆ. ಗಂಡು ಹುಟ್ಟಿದಾಗ ಸಂಭ್ರಮ ಪಡೋದು ಜಾಸ್ತಿ ಇರುತ್ತೆ ಸಿನಿಮಾಗಳಲ್ಲಿ ನಾವು ನೋಡ್ದಂಗೆ. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ಈ ಸೂಲಗಿತ್ತಿ ಅಥವಾ ಡಾಕ್ಟರ್ಗೆ ಹೆಂಗೆ ಗೊತ್ತಾಗುತ್ತೆ? ಲಿಂಗ ನೋಡಿ ಗೊತ್ತಾಗುತ್ತೆ. ಹೌದು, ಸಿಂಪಲ್ ಅಲ್ವಾ? ಹೌದು. ಹೆಣ್ಣಿನ ಲಿಂಗ ಇದ್ದರೆ ಹೆಣ್ಣು, ಗಂಡಿನ ಲಿಂಗ ಇದ್ದರೆ ಗಂಡು ಅಂಥೇಳಿ ನಮ್ಗೆ ಗೊತ್ತಿರುವಂಥದ್ದು. ಆದರೆ ಈ ಡಾಕ್ಟರ್ಗಳಿಗೆ ಅಥವಾ ಸೂಲಗಿತ್ತಿಯರಿಗೆ ಕನ್ಫ್ಯೂಸ್ ಆಗುವಂಥದ್ದು ಕೂಡ ಏನಾದರೂ ಇರುತ್ತಾ? ಖಂಡಿತ ಇರುತ್ತೆ. ಓಕೆ, ಹೌದು. ಈಗ ನೀವು ಹೇಳಿದಾಗೆ ಒಂದು ಮಗು ಅಂತಂದಾಗ ಅದರದ್ದು ಹದಿಹರಿಯಕ್ಕೆ ಬರುವವರೆಗೂ ಅದರಲ್ಲಿ ದೈಹಿಕವಾಗಿ ಗಂಡು ಹೆಣ್ಣು ಅನ್ನೋದು ಆ ಆಕಾರ ಆಗಲಿ, ಆ ಸ್ಟ್ರಕ್ಚರ್ ಆಗಲಿ ಇನ್ನೂ ಡೆವಲಪ್ ಆಗಿರೋದಿಲ್ಲ. ಅದು ಮಗು, ಶಿಶು. ಅಂದರೆ ಎಕ್ಸೆಪ್ಟ್ ಲಿಂಗ ಬಿಟ್ಟರೆ ಇನ್ನೇನು ಬದಲಾವಣೆಗಳು ನಂತರ ಈ ಹದಿಹರೆಯಕ್ಕೆ ಬರಬೇಕಾದ್ರೆ ನಂತರ ಅದು ಚೆನ್ನಾಗಿ ಡೆವಲಪ್ ಆಗ್ತಾ ಬರೋದು. ಈಗ ನೋಡಿ, ಫ್ಯಾನ್ಸಿ ಡ್ರೆಸ್ ಎಲ್ಲ ಮಾಡ್ಬೇಕಾದ್ರೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಡ್ರೆಸ್ ಹಾಕಿರ್ತೀವಿ, ಹೆಣ್ಣಿಗೆ ಗಂಡು ಹಾಕಿದ್ರೆ ಗೊತ್ತೇ ಆಗೋದಿಲ್ಲ ನಮಗೆ. ಯಾವಾಗ ಗೊತ್ತಾಗೋದು ಅಂತಂದ್ರೆ ಹದಿಹರೆಯಕ್ಕೆ ಬಂದಾಗ ನೀವು ಏನೇ ಡ್ರೆಸ್ ಮಾಡ್ರೂ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ಗಂಡು ಮಕ್ಕಳಿಗೂ ಒಂದ್ಸಲ ಹೆಣ್ಣಿನ ಡ್ರೆಸ್ ಹಾಕಿ ನೋಡುವಂಥದ್ದು ಮೊಗ್ಗಿನ ಜಡೆ ಎಲ್ಲ ಹಾಕ್ಬಿಟ್ಟು ಫೋಟೋ ತೆಗೆದ್ಬಿಟ್ಟಿರ್ತಾರೆ. ನಿಜವಾಗ್ಲೂ ಪುಟ್ಟವ್ರಿದ್ದಾಗ ಹೆಣ್ಮಗು ಆಸೆ ಇರುತ್ತೆ, ಅದು ಗಂಡು ಉಟ್ಬಿಟ್ಟಿರುತ್ತೆ. ಅದಕ್ಕೆ ಒಂದು ಮೊಗ್ಗಿನ ಜಡೆ ಹಾಕಿ ಅದಕ್ಕೆ ಫೋಟೋ ತೆಗೆದು ಅವ್ನು ದೊಡ್ಡವನಾದ್ಮೇಲೆ ಅವ್ನಿಗೆ ಆಶ್ಚರ್ಯ ಆಗ್ಬೇಕು, ಅಯ್ಯೋ ನಾನು ಇದು ಇಷ್ಟು ಚೆನ್ನಾಗಿದ್ನಲ್ಲ, ಇಷ್ಟು ಕ್ಯೂಟ್ ಆಗಿ ಅಂತೇಳಿ. ಆಗ ಕ್ಯೂಟ್ ಆಗೇ ಇರುತ್ತೆ. ಗಂಡು ಮಕ್ಳುಗಳು ಬಹಳ ಕ್ಯೂಟ್ ಆಗಿರುತ್ತೆ. ಅದು ಹೆಣ್ಮಗು ಡ್ರೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತಾರೆ. ಆದರೆ ಗಂಡು ಹೆಣ್ಣು ಅನ್ನೋದು ಹೊರ ಜನನೇಂದ್ರಿಯನ ನೋಡೇನೆ ನಾವು ಗುರುತು ಮಾಡೋದು ಮಗುವಿನಲ್ಲಿ. ಆಂಬಿಗಿಯಸ್ ಜೆನೈಟಿಲಿಯಾ ಅಂತ ಇದೆ. ಸೂಲಗಿತ್ತಿಯರಿಗೂ ಡಾಕ್ಟ್ರುಗಳಿಗೂ ಗೊತ್ತಾಗದೇ ಇರೋಂಥ ಕಂಡೀಷನ್ ಅದು. ಮಗು ಹುಟ್ಟಿದೆ, ಅವ್ರು ಬಂದು ಹೇಳ್ತಾರೆ ಇದು ಗಂಡ ಹೆಣ್ಣೋ ಗೊತ್ತಾಗ್ತಾ ಇಲ್ಲ ನಮಗೆ ಅಂತೇಳಿ, ಅದನ್ನು ಆಂಬಿಗಿಯಸ್ ಜೆನೈಟಿಲಿಯಾ ಅಂತ. ನಾನು ರಿಸರ್ಚ್ ಮಾಡೋ ಹಂತದಲ್ಲಿ ನನ್ನ PhDಗೆ ಸಿಕ್ಕಾಬಿಟ್ಟು ಎಕ್ಸ್ಟೆನ್ಸಿವ್ ಮಾಡಿಬಿಟ್ಟಿದ್ದೀನಿ ನಾನಿದು. ಹಾಗಾಗಿ ನನಗೆ ಒಂದು ಜನರ ಜೊತೆ ಬೇರೆ ಸೈಂಟಿಸ್ಟ್ಗಳೆಲ್ಲ ಏನು ಮಾಡ್ತಾರೆ ಅಂದರೆ, ಅವರು ಹೊರಗಡೆ ಜನರ ಜೊತೆ ಸಂಪರ್ಕ ಇರಲ್ಲ ಅವ್ರಿಗೆ. ಅವರು ಲ್ಯಾಬಲ್ಲಿ ಅಷ್ಟೇ, ಅವ್ರಿಗೆ ಬ್ಲಡ್ ಸ್ಯಾಂಪಲ್ ಬರುತ್ತೆ, ಅದನ್ನ ತಗೊಂತಾರೆ, ಕ್ರೋಮೋಸೋಮು DNA ಅದು ಇದು ಮಾಡೋದು. ನನಗೆ ಒಂದು ಅವಕಾಶ ಏನು ಅಂತಂದರೆ, ನಾನು ಹಾಸ್ಪಿಟಲ್ಗಳಿಗೆ ಹೋಗ್ತಾ ಇದ್ದೆ, ಅಲ್ಲಿ ನೋಡ್ತಾ ಇದ್ದೆ, ಎಷ್ಟೋ ಜನ ನೋಡಿದ್ದೀನಿ ಆಂಬಿಗಿಯಸ್ ಜೆನೈಟಿಲಿಯಾ. ಆ ಹುಡುಗ ಗಡ್ಡ ಮೀಸೆ ಎಲ್ಲ ಇತ್ತು ಅವ್ನಿಗೆ, ಏಕೆಂದರೆ ಟೆಸ್ಟೋಸ್ಟಿರಾನು ಸ್ವಲ್ಪ ಬಿಡುಗಡೆ ಆಗಿರುತ್ತೆ. ಬಟ್ ನೋಡ್ರಿ ಜನನೇಂದ್ರಿಯ ವೆಜೈನ ಇದೆ, ಪೆನ್ನಿಸ್ಸು
ಇದೆ, ಸಣ್ಣದು ಪೆನ್ನಿಸು, ದೊಡ್ಡವನೇ ಅವನು ತೋರಿಸಿದ್ರು ನಮ್ಗೆ, ಯಾಕೆಂದ್ರೆ ನಾನು ಅದನ್ನೇ ರಿಸರ್ಚ್ ಮಾಡ್ತಾ ಇದ್ದಿದ್ರಿಂದ ಆ ಥರದ್ದು. ಅವಾಗ ಗೊತ್ತಾಯಿತು ಆ ಮಗು ಹುಟ್ಟಿದಾಗ ಏನಾಗಿರುತ್ತೆ ಅಂದರೆ ಆಂಬಿಗ್ಯೂಯಸ್ ಅಂದರೆ ಗೊತ್ತಾಗಲ್ಲ, ಕನ್ಫ್ಯೂಷನ್. ಗಂಡ ಹೆಣ್ಣು ಅಂತ ಎರಡೂ ಇರುತ್ತೆ, ವೆಜನೇನೂ ಇರುತ್ತೆ, ಪೆನ್ನಿಸು ಇರುತ್ತೆ. ಏನು ಮಾಡಿಬಿಡ್ತಾರೆ ಇವರು ತಂದೆ ತಾಯಿಗಳು, ಅವ್ರಿಗೆ ಗೊತ್ತಾಗೋದಿಲ್ವಲ್ಲ ಗಂಡು ಹೆಣ್ಣು ಅಂತ, ಇದನ್ನು ಗಂಡು ಥರ ಬೆಳೆಸ್ಬಿಡೋಣ ಅಂತ ಗಂಡಂಗೆ ಬೆಳೆಸ್ಬಿಟ್ಟಿರ್ತಾರೆ, ಅಥವಾ ಹೆಣ್ಣು ಥರ ಬೆಳೆಸೋಣ ಅಂತೇಳಿ ಹೆಣ್ಣು ಥರ ಬೆಳೆಸ್ಬಿಟ್ಟಿರ್ತಾರೆ. ಬಟ್ ಆ ಜನನೇಂದ್ರಿಯಗಳು, ಹೊರ ಜನನೇಂದ್ರಿಯಗಳು ಆಂಬಿಗ್ಯೂಯಸ್ ಎರಡೂ ಇರುತ್ತೆ, ಒಳ ಜನನೇಂದ್ರಿಯಗಳಲ್ಲೂ ಆಂಬಿಗ್ಯೂಯಸ್ ಇರುತ್ತೆ. ಹೊರಗಡೆ ಪೆನ್ನಿಸು ಇರುತ್ತೆ, ಒಳಗಡೆ ಯೂಟ್ರಸ್ಸು ಇರುತ್ತೆ, ಒಳಗಡೆ ಟೆಸ್ಟಿಸು ಯೂಟ್ರಸ್ಸೂ ಇದೆ, ಒಳಗಡೆ ಎರಡೆರಡು ಇರುತ್ತೆ. ಗಂಡು ಹೆಣ್ಣಿನ ಒಳ ಜನನೇಂದ್ರಿಯ ಹೊರ ಜನನೇಂದ್ರಿಯಗಳು ಇರುವಂಥದ್ದನ್ನು ನಾವು ಇಂಟರ್ಸೆಕ್ಸ್ ಅಂತ ಕರಿತೀವದು. ಇಲ್ಲೇನಾಗುತ್ತೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಎಕ್ಸ್ ವರ್ಣತಂತುವಿನ ಜೊತೆ ಅಂಡಾಣುವಿನಲ್ಲಿ ಎಕ್ಸ್ ಇದೆ, ವೈ ವರ್ಣತಂತು ಬಂದು ಜೋಡಣೆ ಆಯಿತು. ಜೋಡಣೆ ಆದಾಗ 1.5 ತಿಂಗಳಿನಲ್ಲಿ ಏನಾಯ್ತು, ಅದು ಬೈ ಪೊಟೆನ್ಷಿಯಲ್ ಗೊನಾಡಿದ್ದು ಅದು ಗಂಡು ಮಗುವಾಗಿ SRY ಜೀನ್ ಇನ್ಸ್ಟ್ರಕ್ಷನ್ ಕೊಡ್ತು. SRY ಜೀನು ಸಾಕ್ಸ್ ಜಿನ್ಗೆ ಇನ್ಸ್ಟ್ರಕ್ಷನ್ ಕೊಡ್ತು. ಸಾಕ್ಸ್ ಜೀನ್ ಏನು ಮಾಡ್ತು, ಟೆಸ್ಟಿಸ್ನ ಡೆವಲಪ್ ಮಾಡ್ತು. ಟೆಸ್ಟಿಸು ಡೆವಲಪ್ ಆಯ್ತು. ಈಗ ಟೆಸ್ಟಿಸು ಡೆವಲಪ್ ಆದಾಗ ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ನಮ್ಮ ಹೈಪೋಥಾಲಮಸಲ್ಲಿ ಇದೆಯಲ್ಲ, ಅದೇನು ಮಾಡ್ತು, ಸಿಗ್ನಲ್ ಕೊಡ್ತು ಪಿಟ್ಯೂಟರಿಗೆ. ಪಿಟ್ಯೂಟರಿ ಏನು ಮಾಡ್ತು, ಗೊನೆಡೋಟ್ರೋಪಿನ್ನ ಬಿಡುಗಡೆ ಮಾಡ್ತು. ಆ ಗೊನೆಡೋಟ್ರೋಪಿನಲ್ಲಿ ಲಿಡಿಕ್ ಸೆಲ್ಸ್ಗೆ LH ಎನ್ನುವ ಹಾರ್ಮೋನ್ ಬಂದು ಬೈಂಡ್ ಆಯಿತು. ಬೈಂಡ್ ಆಗಿ ಟೆಸ್ಟೋಸ್ಟಿರಾನು ಬಿಡುಗಡೆ ಆಯಿತು. ಟೆಸ್ಟೋಸ್ಟಿರಾನ್ ಆಗಿದೆ ಈಗಲ್ಲಿ. ಟೆಸ್ಟೋಸ್ಟಿರಾನ್ ಆದ ನಂತರ ಏನಾಯಿತು, ಈ ಟೆಸ್ಟೋಸ್ಟಿರಾನ್ ಇದೆಯಲ್ಲ, ಇದು AR ರೆಸೆಪ್ಟಾರ್ಸ್ ಅಂತ ಇರುತ್ತೆ. ನಮ್ಮ ಜೀವಕೋಶಗಳ ಮೇಲೆ ರೆಸೆಪ್ಟಾರ್ಗಳಿರುತ್ತೆ. ಟೆಸ್ಟೋಸ್ಟಿರಾನ್ ಇದೆ, ಆದರೆ AR ರೆಸೆಪ್ಟಾರ್ ಆ ಜೀನಿನಲ್ಲಿ ಮ್ಯೂಟೇಷನ್ ಆಗಿಬಿಟ್ಟಿದೆ. ಹಾಗಾಗಿ ಟೆಸ್ಟೋಸ್ಟಿರಾನ್ ಬಿಡುಗಡೆಯಾದರೂ ಅದೇನಾಗಿದೆ, ಆ AR ರೆಸೆಪ್ಟಾರ್ ಜೊತೆ ಬೈಂಡ್ ಆಗ್ತಾ ಇಲ್ಲ. ಟೆಸ್ಟೋಸ್ಟಿರಾನ್ ಇದೆ, ಆದರೆ ಬೈಂಡ್ ಆಗ್ತಾ ಇಲ್ಲ, ಇನ್ಸ್ಟ್ರಕ್ಷನ್ಗಳು ಬರೋದಿಲ್ಲ. ಇದು ಆಂಡ್ರೋಜನ್ ರೆಸಿಸ್ಟೆನ್ಸ್ ಅಂತ ನಾವು ಕರಿತೀವಿ. AR ಅಂತಂದರೆ ಆಂಡ್ರೋಜನ್ ರೆಸೆಪ್ಟಾರ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಅವನಿಗೆ ಇದಿದೆ, ಅವನಿಗೆ ಯಾವುದು ವೃಷಣ ಇದೆ, ಟೆಸ್ಟಿಸ್ ಇದೆ, ಆದರೆ ಮುಂದೆ ಏನೇನು ನಡಿಬೇಕು ಅಂದರೆ, ಈಗ ಟೆಸ್ಟಿಸ್ ಏನಾಗಬೇಕು, ಅದು ಬೈಂಡ್ ಆಗಿ ಅದು DHT ಮುಖಾಂತರ ಹೊರ ಜನನೇಂದ್ರಿಯಗಳು ಏನಾಗಬೇಕು, ಜೆನೈಟಲ್ ಟ್ಯೂಬರ್ಸಲ್ಲಿದ್ದು ಅದು ಪೆನಿಸ್ ಆಗಬೇಕು, ಆಮೇಲೆ ಸ್ಕ್ರೋಟಲ್ ಸ್ಯಾಕ್ ವೃಷಣ ಚೀಲ ಆಗಬೇಕು, ಯುರೆಥ್ರಲ್ ಓಪನಿಂಗ್ ಎಲ್ಲ ಆಗಬೇಕಾಗಿತ್ತು, ಏನೂ ಆಗೋದಿಲ್ಲ. ಅಲ್ಲೇನಾಗುತ್ತೆ, ಅದು ಪೆನಿಸ್ಸು ಸಣ್ಣದಾಗೆಲ್ಲೋ ಬೆಳ್ಕೊಂಡಿರುತ್ತೆ ಒಂಚೂರು, ಆಮೇಲೆ ಹೆಂಗಸಿನ ಥರ ಯೋನಿ ಇರುತ್ತಲ್ಲಿ, ವೆಜೈನ ಇರುತ್ತೆ. ಹಾಗಾಗಿ ಅವನು ಗಂಡಸೇನೆ, ಆದರೆ ಇದು ಕಂಪ್ಲೀಟು ಡೆವಲಪ್ಮೆಂಟು ಆಗಿರಲ್ಲ. XY ಆದರೆ ಫೀಮೇಲ್ ಸ್ಟ್ರಕ್ಚರ್ಗಳು ಅದರಲ್ಲಿ ಅವನಲ್ಲಿ ಡೆವಲಪ್ ಆಗಿಬಿಟ್ಟಿರುತ್ತೆ. ಅದ್ರ ಜೊತೆಗೆ ಟೆಸ್ಟಿಸು ಇರುತ್ತೆ, ಹೊರ ಜನನೇಂದ್ರಿಯಗಳು ಫೀಮೇಲ್ ಥರ ಇರುತ್ತೆ. ಒಳಗಡೆ ಟೆಸ್ಟಿಸ್ ಇದೆ, ಹೊರಗಡೆ ಫೀಮೇಲ್ ಥರ ಇರುತ್ತೆ. ಇದು ಒಂದು ಕಂಡೀಷನು. ಇನ್ನೊಂದು 5-ಆಲ್ಫಾ ರಿಡಕ್ಟೇಸ್ ಅಂತ ಒಂದು ಎಂಜೈಮ್ ಹೇಳಿದೆ ನಾನು. ಅದು ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು DHT ಡೈಹೈಡ್ರೋ ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಮಾಡಬೇಕಾಗಿದೆ. ಆ ಒಂದು ಎಂಜೈಮ್ ಕಿಣ್ವನೇ ಆಬ್ಸೆಂಟು. ಟೆಸ್ಟೋಸ್ಟಿರಾನ್ ಇದೆ, ಅವನು XY ಟೆಸ್ಟೋಸ್ಟಿರಾನ್ ಇದೆ, ಎಂಜೈಮೇ ಇಲ್ಲ. ಅದು ಅವಾಗೇನಾಗುತ್ತೆ, ಹೊರ ಜನನೇಂದ್ರಿಯಗಳು ಬೆಳವಣಿಗೆ ಆಗೋದಿಲ್ಲ. ಹೆಣ್ಣು ಥರ ಬೈ ಡಿಫಾಲ್ಟ್ ಅದಿಲ್ಲ ಅಂದರೆ ಏನಾಯ್ತು ಹೇಳಿ, ನಾನು ಇನ್ಸ್ಟ್ರಕ್ಷನ್ ಬರದೇ ಹೋದರೆ ಹೆಣ್ಣಾಗುತ್ತಲ್ವ. ಆವಾಗ ಏನಾಗುತ್ತೆ, ವೆಜೈನಲ್ ಓಪನಿಂಗು ಅದೆಲ್ಲ ಏನು ಕ್ಲಿಟೋರಿಯಸ್ಸು, ಲೆಬಿಯಾ ಮೇಜರು, ಲೆಬಿಯಾ ಮೈನರು ಎಲ್ಲ ಇದೆ, ಒಳಗಡೆ ಟೆಸ್ಟಿಸ್ ಇದೆ. ಈ ಥರದ ಸಂದರ್ಭಗಳನ್ನು ನಾವು ನೋಡ್ಬೋದು. ಇದು 5-ಆಲ್ಫಾ ರಿಡಕ್ಟೇಸ್ ಎಂಜೈಮಿಂದ ಉಂಟಾಗುವಂತಹ ತೊಂದರೆಗಳು. ಇದೇ ಥರ ಹೆಣ್ಣು ಮಕ್ಕಳಲ್ಲಿ, ಇದು ಗಂಡು ಮಕ್ಕಳಿಗೆ ನಾನು ಹೇಳಿದೆ XYಗೆ, ಹೆಣ್ಣು ಮಗು XX ಇದೆ. ಗಂಡನಿಂದನೂ ವೀರ್ಯಾಣುವಿನಲ್ಲಿ X ವರ್ಣತಂತು ಬಂತು, ಹೆಣ್ಣಿನಿಂದನೂ X ವರ್ಣತಂತು ಅಂಡಾಣುವಿನಲ್ಲಿತ್ತು, ಅದು ಜೋಡಣೆಯಾಯಿತು. ಅದು ಹೆಣ್ಣು ಶಿಶು ಆಗಬೇಕಿತ್ತು, ಏಕೆಂದರೆ ಗಂಡಿಂದ ಯಾವುದೇ ಇನ್ಸ್ಟ್ರಕ್ಷನ್ ಬರಲಿಲ್ಲ, ಅದು ಆಯಿತು. ಆದರೆ ಇಲ್ಲಿ ಒಂದು ಕಂಜೆನಿಟಲ್ ಅಡ್ರಿನಲ್ ಹೈಪರ್ಪ್ಲಾಸಿಯಾ ಅಂತ ಒಂದು ಕಂಡೀಷನು. ಕಂಜನೈಟಲ್ ಅಂದರೆ ಬರ್ತ್ ಅಲ್ಲೇ ಒಳಗಡೆನೆ, ಅಡ್ರಿನಲ್ ಹೈಪರ್ಪ್ಲಾಸಿಯಾ ಅಂದರೆ ಅಡ್ರಿನಲ್ ಗ್ಲ್ಯಾಂಡ್ ಅಂತ ನಾನು ಬಹಳ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಅಡ್ರಿನಲ್ ಗ್ಲ್ಯಾಂಡಿಂದ ಸ್ಟ್ರೆಸ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ನಮ್ಮ ಹೈಪೋಥಾಲಮಸಿಂದ CRH ಎನ್ನುವ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಒತ್ತಡ ಉಂಟಾದಾಗ ಅದೇನು ಮಾಡುತ್ತೆ, ನಮ್ಮ ಪಿಟ್ಯೂಟರಿ ಮೇಲೆ ACTH ಎನ್ನುವ ಹಾರ್ಮೋನು ಬಿಡುಗಡೆಯಾಗುತ್ತೆ ಪಿಟ್ಯೂಟರಿಯಿಂದ. ಆ ACTH ಹಾರ್ಮೋನು ಅಡ್ರಿನಲ್ ಗ್ಲ್ಯಾಂಡ್ಗೆ ಬಂದು ಅಲ್ಲಿ ಕಾರ್ಟಿಸಾಲ್ ಅಂತ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೀನಿ. ಅಡ್ರಿನಲ್ ಗ್ಲ್ಯಾಂಡು, ಈ ಅಡ್ರಿನಲ್ ಗ್ಲ್ಯಾಂಡಿಂದನೂ ಏನಾಗುತ್ತೆ, ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆಯಾಗುತ್ತೆ, ಆಂಡ್ರೋಜನ್. ಈಗ ಹೆಂಗಸರಲ್ಲಿ ಈಗ ಹೆಂಗಾಗಿದೆ ಅಂದರೆ, ಗಂಡಸು ಅಂದರೆ ಗಂಡಸೇ ಆದ್ರೂ ಅವನಲ್ಲಿ ಎಸ್ಟ್ರೋಜನ್ ಹಾರ್ಮೋನು ಸ್ವಲ್ಪ ಬಿಡುಗಡೆ ಆಗುತ್ತೆ. ಹೆಣ್ಣಿನಲ್ಲಿ ಹೆಣ್ಣೆ ಆದರೂ ಸ್ವಲ್ಪ ಪ್ರಮಾಣದ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆ
ಬಿಡುಗಡೆಯಾಗುತ್ತೆ. ಹಾಗಾಗಿ ಈ ಹೆಣ್ಣು ಮಕ್ಕಳಲ್ಲಿ ಏನಾಯಿತು, ಜಾಸ್ತಿ ಟೆಸ್ಟೋಸ್ಟೆರಾನ್ ಅಡ್ರಿನಲ್ ಗ್ಲ್ಯಾಂಡು ಹೈಪರ್ಪ್ಲಾಸಿಯಾ ಅಂದರೆ ದೊಡ್ಡದಾಗ್ಬಿಡೋದು, ಸೈಜು ದೊಡ್ಡದಾದರೆ ಜಾಸ್ತಿ ಟೆಸ್ಟೋಸ್ಟೆರಾನ್ ಹಾರ್ಮೋನು ಬಿಡುಗಡೆ ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ಇದು ಎಕ್ಸ್ ಆದ್ರೂ ಮ್ಯಾಸ್ಕ್ಲಿನ್ ಫೆಮಿನೈಸೇಷನ್ನು ಕಮ್ಮಿಯಾಗಿ ಗಂಡಸರ ಥರ ಅವರಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳು ಆರಂಭ ಆಗುತ್ತೆ. ಇದು ಕಂಜೆನಿಟಲ್ ಅಡ್ರಿನಲ್ ಹೈಪರ್ಪ್ಲಾಸಿಯಾ ಅಂತ. ACTH ಜಾಸ್ತಿ ಆಗೋಯ್ತು, ಅದು ಕನ್ವರ್ಟ್ ಮಾಡೋದಕ್ಕೆ ಅದು ಇದನ್ನು ಟೆಸ್ಟೋಸ್ಟಿರಾನ್ನ ಜಾಸ್ತಿ ಬಿಡುಗಡೆ ಮಾಡ್ತಿದೆ. ಹಾಗಾಗಿ ಏನಾಗ್ತಾ ಇದೆ, ಗೋನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನು ಇಲ್ಲಿ ಬಂದು ಇಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ ಜಾಸ್ತಿ ಬಿಡುಗಡೆ ಮಾಡೋದ್ರಿಂದ ಆ ಹೆಣ್ಣು ಮಕ್ಕಳಿಗೆ ಗಂಡಸರ ಥರ ಒಂದು ಮ್ಯಾಸ್ಕುಲಿನ್ ಕ್ಯಾರೆಕ್ಟರ್ ಅಂತೀವಲ್ಲ ಅದು ಬರುತ್ತೆ. ಇದು ಕಂಜನೈಟಲ್ ಬೈ ಬರ್ತ್ ನಡೆಯೋಂಥದ್ದು. ಇದಕ್ಕೂ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ. ಈಗ ನಾನು ಹೇಳಿದ್ದಕ್ಕೆ ಯಾವುದೇ ರೀತಿಯ ರಿವರ್ಸ್ ಮಾಡೋಕ್ಕಾಗೋದಿಲ್ಲ. ಇದು ಯಾವುದನ್ನು ಇದಕ್ಕೇನೆಂದರೆ ಮ್ಯಾನೇಜ್ಮೆಂಟ್, ಕೆಲವು ಸರ್ಜರಿ ಮಾಡ್ಬೋದು, ಬಟ್ ಇವರಿಗೆ ಫರ್ಟಿಲಿಟಿ ಇರೋದಿಲ್ಲ, ಇವರಿಗೆ ಮಕ್ಕಳಾಗುವ ಸಾಧ್ಯತೆಗಳು ಕಡಿಮೆ. ಆಮೇಲೆ ಈ ಥರ ಎಲ್ಲ ಇದ್ದಾಗ ವೀರ್ಯಾಣುಗಳ ಬಿಡುಗಡೆನೂ ಆಗೋದಿಲ್ಲ. ಆಮೇಲೆ ಓವರಿಸೂ ಇರುತ್ತೆ, ಒಳಗಡೆ ಯೂಟ್ರಸ್ಸು ಇರುತ್ತೆ, ಆದರೆ ಅಂಡಾಣು ಬಿಡುಗಡೆ ಆಗೋದಿಲ್ಲ. ಈ ಥರ ಇವರಿಗೆ ಪೀರಿಯಡ್ಸು ಇರೋದಿಲ್ಲ, ಸ್ಪರ್ಮ್ ಪ್ರೊಡಕ್ಷನು ಇರೋದಿಲ್ಲ, ಫರ್ಟಿಲಿಟಿನೂ ಇರೋದಿಲ್ಲ. ಆ ಥರದ ಸ್ಥಿತಿಯನ್ನು ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳು ಆಗಲಿ, ಹೆಣ್ಮಕ್ಳಿಗೆ ಈ ಗಂಡಸಿನ ನೀವು ಹೇಳಿದ್ರಲ್ಲ, ಹೆಣ್ಮಕ್ಳಲ್ಲೂ ಕೂಡ ಈಗ ಅಂದರೆ ಅವರು ಫೆಮಿನೈಸೇಷನ್ ಕಮ್ಮಿ ಆದಾಗ ಅಲ್ಲ, ಅಂಗರಚನೆಯಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಅವರು ಅಂಗರಚನೆಯಲ್ಲಿ ಅಂದರೆ ಮ್ಯಾಸ್ಕುಲಿನ್ ಕ್ಯಾರೆಕ್ಟರ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಟೆಸ್ಟೋಸ್ಟಿರಾನ್ ಇದ್ದಾಗ ಒಳಗಡೆನೂ ಮ್ಯಾಸ್ಕುಲಿನ್ ಕ್ಯಾರೆಕ್ಟರು ಬರುತ್ತೆ, ಪೀರಿಯಡ್ಸ್ ಆಗೋದಿಲ್ಲ, ಅವಾಗ ಅಂಡಾಣುಗಳು ಬಿಡುಗಡೆನೇ ಆಗೋದಿಲ್ಲ, ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗೋಯ್ತಲ್ಲ ಪ್ರಮಾಣ. ಇದು ಇನ್ನೊಂದು ಕಂಡೀಷನು. ಇದರ ಜೊತೆಯಲ್ಲಿ ಗೊನಾಡಲ್ ಡಿಸ್ಜೆನಿಸಿಸ್ ಅಂತ ಕರಿತೀವಿ. ಈ ಗೊನಾಡಲ್ ಡಿಸ್ಜೆನಿಸಿಸಲ್ಲಿ SRYಯಲ್ಲಿ ಮ್ಯೂಟೇಷನ್ ಆಗಿರುತ್ತೆ, ಸಾಕ್ಸ್ ಜೀನಲ್ಲಿ ಮ್ಯೂಟೇಷನ್ ಆಗಿರುತ್ತೆ, ವಿಂಟ್ WNT ಜೀನಲ್ಲಿ ಮ್ಯೂಟೇಷನ್ ಆಗಿರುತ್ತೆ, ಅಥವಾ ಫಾಕ್ಸ್ ಸೆಲ್ಲಲ್ಲಿ ಮ್ಯೂಟೇಷನ್. ಈ ಎಲ್ಲ ಹೆಂಗಸಿನ್ಗೆ ಬೇಕಾಗಿರುವ ಜೀನುಗಳು ಗಂಡಸಾಗುವಲ್ಲೂ ಬೇಕಾಗುವ ಜೀನುಗಳಲ್ಲಿ ಮ್ಯೂಟೇಷನ್ಗಳು ಆದಾಗ ಏನಾಗುತ್ತೆ, ಅದಕ್ಕೆ ರೆಸ್ಪೆಕ್ಟಿವ್ ಆಗಿ ನಾನು ವಿವರಿಸಿದ್ದೀನಲ್ಲ ಆ ಥರದ ಬದಲಾವಣೆಗಳು ಆಗದೆ ಮಿಸ್ ಮ್ಯಾಚ್ಗಳನ್ನು ನಾವು ನೋಡ್ಬೋದು. ಅಂಥ ಸಂದರ್ಭದಲ್ಲೂ ಎಲ್ಲಿ ಮ್ಯೂಟೇಷನ್ ಆಗಿದೆ ಅನ್ನುವುದರ ಮೇಲೆ ಹೊರ ಒಳ ಜನನೇಂದ್ರಿಯಗಳು ಮಿಕ್ಸಿಂಗ್ ಆಗಿಬಿಟ್ಟಿರುತ್ತೆ, ಆಂಬಿಗ್ಯೂಯಸ್, ಅದಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಇದರ ಜೊತೆಯಲ್ಲಿ ಇದರ ಹೊರತಾಗಿ ಮುಲ್ಲೇರಿಯನ್ ಡಕ್ಟ್, ಉಲ್ಫಿಯನ್ ಡಕ್ಟ್ ಅಂತ ನಾನು ಹೇಳಿದೆ. ಮುಲ್ಲೇರಿಯನ್ ಡಕ್ಟ್ ಏನಾಗಬೇಕು, ಗಂಡಸರಲ್ಲಿ ನಾಶ ಆಗಿ ಉಲ್ಫಿಯನ್ ಡಕ್ಟಿಂದ ಒಳ ಜನನೇಂದ್ರಿಯಗಳು, ಅದರಲ್ಲಿ ನಾವು ಎಕ್ಸಸರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅನ್ನಲ್ಲ, ಅವುಗಳು ಬಿಡುಗಡೆ ಅಂದರೆ ಅವು ಡೆವಲಪ್ ಆಗಬೇಕಾಗಿದೆ. ಅಕಸ್ಮಾತ್ ಏನಾದ್ರು ಮುಲ್ಲೇರಿಯನ್ ಡಕ್ಟು ಹಾಗೆ ಉಳ್ಕಂಟು ಅಂತ ಅಂದ ಪಕ್ಷದಲ್ಲಿ ಯೂಟ್ರಸ್ಸು, ಫೆಲೋಪಿಯನ್ ಟ್ಯೂಬು ಎಲ್ಲ ಗಂಡಸವನು ಅವನಿಗೆ ಡೆವಲಪ್ ಆಗುತ್ತೆ. ಹೆಂಗಸಲ್ಲಿ ಅವಳಿಗೆ ಉಲ್ಫಿಯನ್ ಡಕ್ಟು ರಿಗ್ರೆಸ್ ಆಗಿ ನಾಶ ಆಗಿ ಮುಲ್ಲೇರಿಯನ್ ಡಕ್ಟಿಂದ ಬದಲಾವಣೆಗಳಾಗೋದು. ಅದೂ ಉಳ್ಕಂತು ಅಂದರೆ ಕೆಲವು ಸಂದರ್ಭದಲ್ಲಿ ಎರಡೂ ಉಳ್ಕೊಂಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ, ಗಂಡಸಿನ ಒಂದು ಒಳಜನನೇಂದ್ರಿಯ, ಹೆಂಗಸಿನ ಒಳಜನನೇಂದ್ರಿಯ ಎರಡೂ ಸಹ ಉಳ್ಕೊಳ್ಳೋ ಅಂಥ ಸಾಧ್ಯತೆ ಇದೆ. ಅವರ ಸೆಕ್ಸ್ ನೋಡ್ರೆ XX ಇರ್ಬೋದು, ಆದರೆ ಎರಡೂ ಇರೋ ಸಾಧ್ಯತೆ ಇದೆ. ಅವನ ಸೆಕ್ಸ್ ನೋಡ್ರೆ XY ಇರ್ಬೋದು, ಆದರೆ ಆಂಬಿಗಿಯಸ್ಸು. ಈ ಥರ ಬೇಕಾದಷ್ಟು ಬದಲಾವಣೆಗಳು. ಇದೆಲ್ಲ ಎಷ್ಟು ಕಾಂಪ್ಲಿಕೇಟೆಡ್ ಅಂದರೆ ಒಂದೊಂದು ಪ್ರೊಸೆಸ್ ಇದೆಯಲ್ಲ, ನಾನು ಯಾವಾಗಲೂ ಅದನ್ನೇ ಯೋಚನೆ ಮಾಡೋದು. ಹೊರಗಡೆ ಜನ ಕರಪ್ಷನ್ನು ಜಾಸ್ತಿ, ಒಳಗಡೆ ಒಂದು ಕರಪ್ಷನ್ ಆದರೆ ಕರಪ್ಷನ್ ಇದು ಪರ್ಫೆಕ್ಷನ್ ಅಲ್ವಾ. ಇದೆಲ್ಲ ಎಷ್ಟು ಪರ್ಫೆಕ್ಟಾಗಿ ಅದು ಕೆಲಸ ಮಾಡ್ತಾ ಇದೆಯಲ್ಲ, ಒಂದೇ ಒಂದು ಮಿಸ್ಟೇಕ್, ಒಂದೇ ಒಂದು ಏನಾದರೂ ಕಾಂಪ್ರಮೈಸ್ ಆಯಿತು ಅಂತಂದರೆ ನೀವು ಇಮ್ಯಾಜಿನ್ ಮಾಡಿ, ಮನುಷ್ಯನೇ ಬೇರೆ ಥರದ ಒಂದು ಜೀವಿ ಥರನೇ ಆಗ್ಬಿಡ್ತಾನೆ ಅವನು. ಮ್ಯೂಟೇಷನ್ಗಳಾಗಿ ಕಾಯಿಲೆಗಳಂತೆ ಇದೆಲ್ಲ ನಾನು ಅದನ್ನೇ ಯಾವಾಗಲೂ ಯೋಚನೆ ಮಾಡ್ತೀನಿ. ಒಳಗಡೆ ಎಷ್ಟು ಪರ್ಫೆಕ್ಷನ್ ಇದೆ ಅಲ್ವಾ, ಎಲ್ಲ ಕಾಲಕ್ಕೆ ಸರಿಯಾಗಿ ನಡೀತಾ ಇದೆ. ಆದರೆ ಹೊರಗಡೆ ನಾವು ಯಾಕೆ ಇಷ್ಟೊಂದು ಸ್ವಲ್ಪ ಸೋಮೇರಿಗಳಾಗ್ಬಿಡ್ತೀವಿ, ಅಷ್ಟು ಒಳಗಡೆ ಇರುವ ಪ್ರಾಮಾಣಿಕತೆ ಹೊರಗಡೆ ಯಾಕಿಲ್ಲ ಅಂತ ಅನಿಸುತ್ತೆ ಕೆಲವು ಸಲ. ಅಷ್ಟು ಅದ್ಭುತವಾಗಿ ಕ್ರಿಯೆಗಳು ಕರಾರುವಕ್ಕಾಗಿ ಆ ಸಮಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನಡೆಯುತ್ತೆ. ಅದಕ್ಕಿಂತ ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ. ಜಾಸ್ತಿ ಕಮ್ಮಿ ಆದ್ರೂ ಕಾಯಿಲೆಗಳು, ಕರೆಕ್ಟ್ ಟೈಮಲ್ಲೇ ಆಗಬೇಕದು. ಒಂದು ಚೂರು ವ್ಯತ್ಯಾಸ ಆಗಲ್ಲ. ಎಷ್ಟು ಅಂದರೆ ಪರ್ಫೆಕ್ಷನ್ ಟು ದ ಕೋರ್. ಅದಕ್ಕೆ ದೇಹ ಬ್ರಹ್ಮಾಂಡ. ಅದನ್ನ ಅರ್ಥ ಮಾಡ್ಕೊಂತ ಹೋದರೆ ಒಳಗಡೆ ಇಷ್ಟು ಚೆನ್ನಾಗಿದೆ, ನಾನು ಯಾಕೆ ಹೊರಗಡೆ ಲೇಸಿ ಆಗಿದ್ದೀನಿ, ಒಳಗಡೆ ಹಾರ್ಟ್ ಬೀಟ್ ನಿಂತೋಯ್ತು ಅಂದರೆ ಮುಗೀತು. ಅದೇ ನಾವು ಎಷ್ಟು ಕೆಲಸಗಳು ಪೋಸ್ಟ್ಪೋನ್ ಮಾಡ್ತೀವಿ, ಹಾರ್ಟ್ ಯಾವತ್ತೂ ನಿಲ್ಲಿಸಲ್ಲ. ಆ ಥರ ಒಳಗಡೆದನ್ನು ನಾವು ಅಪ್ರಿಷಿಯೇಟ್ ಮಾಡ್ತಾ ಹೋದರೆ ನಿಜವಾಗ್ಲೂ ನಮ್ಮ ದೇಹ ಅನ್ನೋದಿದೆಯಲ್ಲ, ಅದೊಂದು ಅದ್ಭುತ ಅಂತಲೇ ಅನ್ಬಹುದು ನಾವು. ಸೊ ಈಗ ಮಾಡಬೇಕಾಗಿರೋ ಕೆಲಸ ಏನಂದರೆ, ವಿ ಶುಡ್ ಬಿ ಥ್ಯಾಂಕ್ಫುಲ್. ನಾವು ಚೆನ್ನಾಗಿದ್ದೀವಿ ಅಂತಂದರೆ, ಎಲ್ಲ ಸರಿ ನಡೀತಾ ಇದೆ ಅಂದರೆ ನಾವು ಎಷ್ಟು ಥ್ಯಾಂಕ್ಫುಲ್ ಆಗಿರ್ಬೇಕು. ಖಂಡಿತವಾಗ್ಲೂ ಆ ಇಂಟೆಲಿಜೆನ್ಸ್ಗೆ, ಆ DNA ಗೆ, ಆ ದೇಹಕ್ಕೆ ಒಳಗಡೆ ನಡೆಯುವಂಥ ಕ್ರಿಯೆಗಳಿಗೆ
ಸರಿಯಾದ ಟೈಮಲ್ಲಿ ಸರಿಯಾದ ರೀತಿ ಸರಿಯಾದ ಪ್ರೊಸೆಸ್ಸಲ್ಲಿ ಸರಿಯಾದ ಪ್ರಮಾಣದಲ್ಲಿ ಎಲ್ಲವೂ ಆಗಿರೋದ್ರಿಂದ ಇವತ್ತು ನಾವು ಸರಿಯಾಗಿದ್ದೀವಿ. ಹೌದು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ನಾವು ಸಮಾಜದಲ್ಲಿ ಇವಾಗ ಬೇರೆಯವ್ರು ಏನು ಅನುಭವಿಸ್ತಾ ಇದ್ದಾರೆ ಆ ಸ್ಥಿತಿ ನಮಗೂ ಬರ್ಬೋದಲ್ವಾ. ಎಕ್ಸಾಕ್ಟ್ಲಿ. ನಾನು ಅದಕ್ಕೆ ನೋಡಿ, ನಾನು ಈಗ ಟ್ರಾನ್ಸ್ಜೆಂಡರ್ ಆಗ್ಬೋದು, ಈ ಥರ ಒಂದು ಹಾರ್ಮೋಪ್ರೊಡೈಟ್ ಅಂತ ಮೊದಲೇ ಹೇಳ್ತಿದ್ರು, ಈಗ ಅದನ್ನು ಇಂಟರ್ಸೆಕ್ಸ್ ಅಂತ ಕರೀತಾರೆ. ಇವ್ರನ್ನ ನೋಡಿದಾಗ ನನಗೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ಒಂಥರ ಏನೂ ಅನ್ಸಲ್ಲ. ಬೇರೆಯವ್ರಿಗೆ ಅವ್ರ ಹತ್ರ ಕಂಫರ್ಟಬಲ್ ಇರೋದಿಲ್ಲ, ಅವ್ರ ಜೊತೆ ಮಾತಾಡೋದು, ಇದು ಕಂಫರ್ಟಬಲ್ ಫೀಲಿಂಗ್ ಬರೋದಿಲ್ಲ. ಆದರೆ ನನಗೆ ಏನು ಅನ್ಸಲ್ಲ. ಕಾರಣ ಏನು ಅಂದರೆ ನನಗೆ ಗೊತ್ತಿದೆ ಇದು ಯಾವ ಥರ ನಡೆಯುತ್ತೆ, ಇದರಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಅನ್ನೋದೂ ಗೊತ್ತಿದೆ. ಹಾಗಾಗಿ ಅವರನ್ನು ಎಲ್ಲೋ ಒಂದು ಕಡೆ ನಾವು ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿದ್ರೆ ಅವರಲ್ಲೂ ಅಗ್ರೆಸಿವ್ನೆಸ್ಸು ನಾವೆಲ್ಲ ಕೇಳ್ತೀವಿ ಕೆಲವೊಂದು, ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು. ಸಮಾಜದ ಬಗ್ಗೆ ಅವರಿಗಿರುವ ಒಂದು ದ್ವೇಷನೂ ಇರುತ್ತೆ ಕೆಲವು ಸಲ, ಅದು ಸಹ ಕಡಿಮೆ ಆಗ್ಬೋದು. ಕಾರಣ ನಮ್ಮ ಕಡೆಯಿಂದನೂ ಒಂದಷ್ಟು ತಪ್ಪುಗಳಿರುತ್ತೆ, ಅವ್ರನ್ನ ಸರಿಯಾದ ರೀತಿಯಲ್ಲಿ ನಾವು ನಡೆಸ್ಕೊಳ್ಳೋದೇ ಇರೋದು ಸಹ ಒಂದು ಕಾರಣ. ಆದರೆ ಟ್ರಾನ್ಸ್ಜೆಂಡರೇ ಬೇರೆ. ಅನ್ಕೊಂಡೆ ಈ ಇಂಟರ್ಸೆಕ್ಸ್ ಬಗ್ಗೆ ನಾವು ಸಾಕಷ್ಟು ವಿಚಾರ, ಬಟ್ ನಮ್ಮ ಕಣ್ಣಿಗೆ ನಾರ್ಮಲ್ ಆಗಿ ಕಾಣುವಂಥವ್ರು ಟ್ರಾನ್ಸ್ಜೆಂಡರ್ಗಳು. ಹೌದು, ಈಗ ಅದು ಬೇರೆ ಬೇರೆ ಹೆಸರುಗಳಿದ್ದು, ಈಗ ಮಂಗಳಮುಖಿ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಇವರು ಹೇಗೆ, ಇವ್ರದ್ದು ಏನೇ ಆಗಿರುತ್ತೆ ಇವರಲ್ಲಿ ಇದು ಎಷ್ಟು ಅದ್ಭುತ ಅಂದರೆ, ಈಗ ನಾನು ಗಂಡು ಹೆಣ್ಣಿನ ಒಂದು ಲಿಂಗ ನಿರ್ಧಾರ ಆಗುವುದು ಯಾವುದು ಅಂತ ಹೇಳಿ ಹಿಂದಿನ ವಿಡಿಯೋ ನೀವು ನೋಡಬೇಕು ಸ್ವಲ್ಪ, ಇಲ್ಲಾಂದರೆ ಲಿಂಕ್ ಸಿಕ್ಕಲ್ಲ. ಏಕೆಂದರೆ ಆ ಪ್ರೋಸೆಸ್ ಎಲ್ಲ ಪುನಃ ನಾನು ಅದನ್ನು ರಿಪೀಟ್ ಮಾಡೋಕ್ಕಾಗಲ್ಲ. ಆ 1.5 ತಿಂಗಳ ಅವಧಿಯಲ್ಲಿ ಬೈಪೊಟೆನ್ಷಿಯಲ್ ಗೊನಾಡ್ ಆಗಿತ್ತಲ್ಲ, ಅದು SRY ಜೀನ್ ಇದ್ದರೆ ಗಂಡಾಗುತ್ತೆ, SRY ಜೀನ್ ಇಲ್ಲದಿದ್ದ ಪಕ್ಷದಲ್ಲಿ ಹೆಣ್ಣಾಗುತ್ತೆ ಅಂತ ನಾನು ಹೇಳಿದೆ. ಈ ಸಂದರ್ಭದಲ್ಲಿ ಮೆದುಳಿನಲ್ಲೂ ಸಹ ಡಿಫ್ರೆನ್ಸಿಯೇಷನ್ ಪ್ರಾಸೆಸ್ ಆಗುತ್ತೆ. ಇಲ್ಲಿ ದೇಹ ಮೆದುಳು ಎರಡು ಇದೆಯಲ್ಲ, ಇದು ಒಳಗಡೆ ಇದೆಲ್ಲ ನಡಿಬೇಕಾದ್ರೆ ಮೆದುಳಿನಲ್ಲೂ ಒಂದಷ್ಟು ಇದು AR ರೆಸೆಪ್ಟಾರ್ಗಳು, ER ರೆಸೆಪ್ಟಾರ್ಗಳು ಅಂತ ಇದೆ. AR ಅಂದರೆ ಆಂಡ್ರೋಜನ್ ರೆಸೆಪ್ಟಾರ್ಗಳು, ER ಅಂದರೆ ಎಸ್ಟ್ರೋಜನ್ ರೆಸೆಪ್ಟಾರ್ಗಳು ಅಂತ ಮೆದುಳಿನ ಸೆಲ್ಸ್ಗಳಲ್ಲಿದೆ. ಅಲ್ಲೂ ಸಹ ಬೇಕಾದಷ್ಟು ಮಾಡಿಫಿಕೇಷನ್ಗಳು. ಆದರೆ ನಮ್ಮ ಮೆದುಳು, ನನ್ನ ಮನಸ್ಸು ಈ ದೇಹವನ್ನು ಒಪ್ಕೊಳ್ಳುತ್ತೆ. ಇಲ್ಲದಿದ್ದರ ಪಕ್ಷದಲ್ಲಿ ಅಲ್ಲಿ ಏನಾದರೂ ಆ ಕ್ರಿಯೆ ನಡೆಯದಿದ್ದರೆ, ಆ ಒಂದು ಮಾಡಿಫಿಕೇಷನ್ ಅಂತ ಕರೆಯೋಣ, ಡಿಫ್ರೆನ್ಸಿಯೇಷನ್ ಅನ್ನೋದು ಬೇಡ, ಜನರಿಗೆ ಅರ್ಥ ಆಗಲ್ಲ, ಮಾಡಿಫಿಕೇಷನ್ ಅಂತ ಕರೆಯೋಣ. ದೇಹದಲ್ಲಿ ಒಳಗಡೆ ಇಷ್ಟೆಲ್ಲ ಬದಲಾವಣೆಗಳು ಆದಂಥ ಸಂದರ್ಭದಲ್ಲಿ ಮೆದುಳಿನಲ್ಲೂ ಕೆಲವೊಂದು ಬದಲಾವಣೆಗಳು ಆಗಬೇಕು. ಆ ಬದಲಾವಣೆಗಳು ಆಗದಿದ್ದ ಪಕ್ಷದಲ್ಲಿ ಲಿಂಗ ಒಂದು ಅಂದರೆ ಇದು ಕ್ರೋಮೋಸೋಮ್ ಒಂದು, ಕ್ರೋಮೋಸೋಮು XY, ಆಮೇಲೆ ಗೊನಾಡು ಒಂದು, ಆಮೇಲೆ ಮನಸ್ಸು ಒಂದು, ಈ ಥರ ಬೇರೆ ಬೇರೆ ಮಿಸ್ ಮ್ಯಾಚ್ಗಳಾಗ್ಬಿಡುತ್ತೆ. ಅವಾಗೇನಾಗುತ್ತೆ, ಈಗ ನನಗೆ ಹೆಣ್ಣಿನ ದೇಹ ಕಂಫರ್ಟಬಲ್, ನನಗೆ ಹೆಣ್ಣಾಗಿ ನಾನು ಆರಾಮಾಗಿದ್ದೀನಿ, ನಾನು ಕಂಫರ್ಟಬಲ್ ವಿತ್ ಎವ್ರಿಥಿಂಗ್ ಅಂದಾಗ, ಅದೇ ರೀತಿ ನೀವು ಗಂಡಾಗಿ ನಿಮ್ಮ ದೇಹ, ನಿಮ್ಮ ಮೆದುಳು ಅದನ್ನು ಒಪ್ಕೊಂಡ್ಬಿಟ್ಟಿದೆ, ನಾನು ಗಂಡಸು ಅನ್ನೋದನ್ನು. ಪ್ರತಿಯೊಬ್ಬರಿಗೂ ಇದಿರುತ್ತೆ. ಗಂಡಸಿಗೆ ಅವನ ಮೆದುಳು ಅವನ ಒಂದು ದೇಹವನ್ನು ಒಪ್ಕೊಂಡಿರುತ್ತೆ, ನಾನು ಹೆಣ್ಣಾಗಿ ನನ್ನ ಮೆದುಳು ನನ್ನ ದೇಹವನ್ನು ಒಪ್ಕೊಂಡಿದೆ. ವಿ ಆರ್ ಕಂಫರ್ಟಬಲ್ ವಿತ್ ಅ ಬಾಡಿ ಆ್ಯಂಡ್ ಮೈಂಡ್. ಬಟ್ ಟ್ರಾನ್ಸ್ಜೆಂಡರ್ಸಲ್ಲಿ ಏನು ಅಂತಂದರೆ, ಅವರ ಲಿಂಗವನ್ನು ಅವರ ಮೆದುಳು ಒಪ್ಕೊಂತ ಇರಲ್ಲ. ಅಲ್ಲೇನಾಗಿರುತ್ತೆ ಅಂದರೆ, ಅವರೆಲ್ಲ ಹುಟ್ಟಿನಿಂದಲೇ XYನೇ ಗಂಡವನು. ಈಗ ಟ್ರಾನ್ಸ್ಜೆಂಡರ್ ಅಂತ ಸಾಮಾನ್ಯವಾಗಿ ಹೇಳೋದು ಟ್ರಾನ್ಸ್ ವಿಮೆನ್ಗಳು ತುಂಬ ಜನ ಇರೋದು ಅವರೇನೆ. ಟ್ರಾನ್ಸ್ ಮೆನ್ನು ತುಂಬ ಕಮ್ಮಿ ಪರ್ಸೆಂಟೇಜ್ ನೋಡಿದ್ರೆ. ಗಂಡಸಿನ ದೇಹದಲ್ಲಿ ಹೆಣ್ಣು ಗಂಡಸಿರ್ತಾರಲ್ಲ ಅವರು ಹೆಣ್ಣಾಗ್ತಾರೆ ನೋಡಿ. ಹೆಂಗಸಿನ ದೇಹದಲ್ಲಿ ಗಂಡಸಿನ ಇಲ್ಲ ಅವರು ಗಂಡಸವರು ಅಲ್ಲ, ಅಂದ್ರೆ ಫಿಸಿಕಲಿ ಹುಟ್ಟಿನಿಂದ ಗಂಡು ಅವನು. ಅವನಲ್ಲಿ ಟೆಸ್ಟಿಸ್ ಇರುತ್ತೆ, ಪೆನ್ನಿಸ್ ಇರುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಕೆಲವರು ಮದುವೆನೂ ಆಗಿರ್ತಾರೆ, ಮಕ್ಕಳು ಆಗಿರ್ತಾರೆ, ಎಲ್ಲ ಆಗಿರುತ್ತೆ. ಆದರೆ ಮೊದಲಿನಿಂದಲೂ ಎಲ್ಲಿಂದ ಆರಂಭ ಆಗುತ್ತೆ ಇದೆ ಅಂದರೆ, ಈ ಮಿಸ್ ಮ್ಯಾಚಿಂಗು ಹದಿಹರಿಯಕ್ಕೆ ಬರೋವರೆಗೂ ಗೊತ್ತಾಗ್ತಾರಲ್ಲ ಅವ್ರಿಗೆ, ಅಲ್ಲಿವರೆಗೂ ಮಗುವದು, ಅದಕ್ಕೇನು ಅಷ್ಟು ಗೊತ್ತಾಗಿರೋದಿಲ್ಲ. ಹದಿಹರಿಯಕ್ಕೆ ಬಂದಾಗ ನಾನು ಹೇಳಿದೆ, ನಮ್ಮ ಮೆದುಳಿನಲ್ಲಿ, ನಮ್ಮ ಹೈಪೋಥಲಾಮಸಲ್ಲಿ GnRH ಕಿಸ್ಪೆಪ್ಟಿನ್ ಅಂತ ಒಂದು ಇದೆ ಮಾಲಿಕ್ಯೂಲು, ಅದು ಡೈಯೂರಿನ್ನು, ಕಿಸ್ಪೆಪ್ಟಿನು ಇವೆಲ್ಲ ಇದೆ. ಅವು ನಮ್ಮ GnRHನ ಟ್ರಿಗರ್ ಮಾಡುತ್ತೆ, ಆ ನ್ಯೂರಾನ್ಗಳನ್ನ ಟ್ರಿಗರ್ ಮಾಡಿ ಏನು ಮಾಡುತ್ತೆ, GnRH ಅಂತ ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಮಾಡಿದಾಗ ಅದು ಗೊನೆಡೋಟ್ರೋಪಿನ್ ಅಂತ ಪಿಟ್ಯೂಟರಿಯಿಂದ ಲ್ಯೂಟಿನೈಸಿಂಗ್ ಹಾರ್ಮೋನು, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಬಿಡುಗಡೆಯಾಗಿ ಟೆಸ್ಟೋಸ್ಟಿರಾನು ಜಾಸ್ತಿ ಬಿಡುಗಡೆ ಆದಾಗ ಹದಿಹರೆಯ, ಆವಾಗ ಗಡ್ಡ ಮೀಸೆ ಬರೋದು, ವಾಯ್ಸ್ ಚೇಂಜ್ ಆಗೋದು, ಇದೆಲ್ಲ ಆಗೋದು. ಇವ್ರುಗಳು ಈಗ ನೋಡಿ ಮಂಗಳಮುಖಿಯರು ಅಂದಾಗ ಮೊದಲು ಅವ್ರು ಹೆಂಗಿರ್ತಾರೆ ಅಂದರೆ ಗಂಡಸಂಗೆ ಇರ್ತಾರೆ. ಅವರು ಗಂಡಸಂಗೆ ಇದ್ದರೂ ಅವರ ಇಷ್ಟಗಳು ಹೆಂಗಸ್ತರ,
ಅವನು ಗಂಡಸೇನೆ, ಆದರೆ ಅವನು ನಡಿಬೇಕಾದ್ರೆ ಅವ್ನಿಗೆ ಆ ಥರ ನಡೆಯೋಕ್ಕೆ ಇಷ್ಟ ಆಗಲ್ಲ. ಒಂದು ಸ್ವಲ್ಪ ಬೆಳಕಂಡು ನಡೆಯೋದು, ಹುಡುಗಿರದ್ದು ವಸ್ತ್ರಗಳನ್ನು ಧರಿಸೋದು, ಹುಡುಗಿ ಥರ ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದು. ಇದು ಏನಕ್ಕೆ ಅಂತಂದರೆ ಅವನ ಮನಸ್ಸು ಅಥವಾ ಮೆದುಳು ಏನಿದೆ ಅದು ದೇಹನ ಒಪ್ಕೊಂತ ಇರಲ್ಲ. ಅದನ್ನು ನಾವು ಜೆಂಡರ್ ಇನ್ಕಾಂಗ್ರಿಯೆನ್ಸ್ ಅಂತ ಕರಿತೀವಿ, ಅಥವಾ ಜೆಂಡರ್ ಡಿಸ್ಪೋರಿಯಾ ಅಂತ. ಜೆಂಡರ್ ಡಿಸ್ಪೋರಿಯಾ ಅಂದರೆ ಈ ದೇಹವನ್ನು ಆ ಮನಸ್ಸು ಒಪ್ಕೊಂತ ಇಲ್ಲ. ಆ ಮನಸ್ಸಿನ ಆಸೆ ಏನು ಅಂತಂದರೆ ಹೆಂಗಸರ ಜೊತೆ ಸೇರಬೇಕು, ಹೆಂಗಸ ಥರ ಆಡಿದಾಗ ಕಂಫರ್ಟಬಲ್ ಝೋನಿಗೆ ಬರ್ತಾರವರು. ಅಲ್ಲಿವರೆಗೂ ನಿಮಗೆ ಉಸಿರು ಕಡ್ದಂಗೆ. ಈಗ ಅವ್ರು ಏನಾದ್ರು ಗಂಡಸರ ಜೊತೆ ಜಾಸ್ತಿ ಹೊತ್ತು ಇದ್ದಾಗ ಉಸಿರು ಕಟ್ತಾ ಇರುತ್ತೆ ಅವ್ರಿಗೆ, ಅವರು ಹೆಂಗಸರ ಥರ ಆಗಬೇಕು ಅಂತೇಳಿ. ಈಗ ನಾವು ಹೆಂಗಸರು ಅವರವರ ಒಂದು ಗುಂಪಲ್ಲಿ ಕಂಫರ್ಟಬಲ್ ಆಗಿರ್ತಾರೆ, ತುಂಬ ಫ್ರೀಯಾಗಿ ಆರಾಮಾಗಿರ್ತಾರೆ. ಗಂಡಸರ ಜೊತೆ ಸ್ವಲ್ಪ ಹೊತ್ತು ಇರ್ಬೋದು, ಅಂದರೆ ಬೇರೆಯವರ ಜೊತೆ ಇರೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಅಫಿಷಿಯಲ್ ಆಗಿ ಏನು ವರ್ಕ್ ಇರುತ್ತೆ ಅದನ್ನ ಬಿಟ್ಟರೆ ಗಂಡ ಮಕ್ಕಳ ಜೊತೆ ಇರ್ಬೋದು, ಬಿಟ್ಟು ಬೇರೆ ಗಂಡಸಿನ ಜೊತೆ ಕಂಫರ್ಟಬಲ್ ಫೀಲಿಂಗ್ ಇರೋದಿಲ್ಲ. ಆದರೆ ಇವರಿಗೆ ಗಂಡಸಾದ್ರೂ ಗಂಡಸರ ಜೊತೆ ಕಂಫರ್ಟಬಲ್ ಇರಲ್ಲ. ಅವ್ರಿಗೆ ಹೆಂಗಸರ ಜೊತೆ ಕಂಫರ್ಟಬಲ್ ಫೀಲಿಂಗು, ಬಿಕಾಸ್ ಅವರ ಮೈಂಡು ದೇಹವನ್ನು ಒಪ್ಕೊತಾ ಇರಲ್ಲ. ಈ ದೇಹಕ್ಕೂ ಇದಕ್ಕೂ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಹದಿಹರೆಯದಲ್ಲೇ ಇದು ಆರಂಭ ಆಗಿರುತ್ತೆ. ಬಹಳಷ್ಟು ಜನ ಹೇಳ್ಕೊಂಡಿರೋದಿಲ್ಲ, ಮದುವೆನೂ ಆಗ್ತಾರೆ, ಆಗುತ್ತಿದ್ದು ಆಗಲೇಬೇಕು, ಏಕೆಂದರೆ ಎಲ್ಲ ಹಾರ್ಮೋನ್ಸ್ಗಳಿದು. ಮುಚ್ಚಿ ಅದನ್ನು ಮರೆ ಮಾಡಿ ಮದುವೆ ಆಗಿ ಆದಮೇಲೆ ತಡ್ಕೊಳಕ್ಕಾಗ್ತಿರಲ್ಲ ಅವ್ರಿಗೆ. ಆ ಒಂದು ಹಂತದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಮಿಸ್ ಮ್ಯಾಚಿಂಗು. ಮಿದುಳು ಕೇಳೋಕ್ಕೆ ರೆಡಿ ಇರೋದಿಲ್ಲ. ಈ ದೇಹನ ಬಿಟ್ಟು ಹೋಗ್ಬಿಡು ನೀನು ಅನ್ನೋ ಸ್ಟೇಜ್ಗೆ, ಅಂದರೆ ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸುತ್ತೆ. ಅಂದರೆ ಅವರಿಗೆ ದೇ ಆರ್ ನಾಟ್ ಕಂಫರ್ಟಬಲ್. ಫಿಶ್ ಔಟ್ ಆಫ್ ವಾಟರ್, ನೀರಿನಲ್ಲಿರುವ ಮೀನನ್ನು ಹೊರಗೆ ತೆಗೆದಾಕಿದಾಗ ಎಷ್ಟು ಅನ್ಕಂಫರ್ಟಬಲ್ ಆಗಿರುತ್ತೆ ಅಷ್ಟು ಅನ್ಕಂಫರ್ಟಬಲ್ ಫೀಲಿಂಗ್ ಅವ್ರಿಗಿರುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಆವಾಗ ಅವರ ಲಿಂಗವನ್ನು ಅವರು ಬದಲಾವಣೆ ಮಾಡ್ಕೊತಾರೆ. ಟೆಸ್ಟಿಸ್ ಇರುತ್ತಲ್ವ ಅವರಿಗೆ, ಗಂಡಸರಿಗೆ ಟೆಸ್ಟಿಸ್ನ ಕ್ಯಾಸ್ಟ್ರೇಷನ್, ಅದನ್ನು ಹಿಂದೆ ಎಲ್ಲ ತುಂಬ ಭಯಾನಕವಾಗಿ ಅದನ್ನ ಜಜ್ಜಿ ಅದನ್ನು ಕಟ್ ಮಾಡಿ ಏನೇನೋ ಮಾಡಿ ಇದು ಮಾಡೋರು. ಟೆಸ್ಟಿಸ್ನೇ ನೀವು ತೆಗೆದಾಕಿದ್ರೆ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗಲ್ಲ. ಟೆಸ್ಟೋಸ್ಟಿರಾನ್ ಇಲ್ಲ ಅಂತ ಅಂದಮೇಲೆ ಎಡ್ರಿನಲ್ ಗ್ಲ್ಯಾಂಡಿಂದ ಕಡಿಮೆ ಪ್ರಮಾಣದಲ್ಲಿ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗುತ್ತೆ, ಹೆಂಗಸರು ಬಿಡುಗಡೆ ಆಗುತ್ತೆ. ಸೊ ಮೇಜರ್ ಪೋರ್ಷನ್ ಆಫ್ ದ ಟೆಸ್ಟೋಸ್ಟಿರಾನ್ ಹಾರ್ಮೋನು ಹೊರಟೋಯ್ತಿಲ್ಲಿ, ಕಟ್ಟಾಯಿತು. ಕಟ್ಟಾದಾಗ ಏನಾಗುತ್ತೆ, ಇವರಿಗೆ ಎಸ್ಟ್ರೋಜನ್ ಅದಿಲ್ಲ ಅಂದಾಗ ಅದು ಟೆಸ್ಟೋಸ್ಟಿರಾನ್ ಇದ್ದಿದ್ದಕ್ಕೆ ನಿಮಗೆ ಗಂಡಸಿನ ಲಕ್ಷಣ. ಅದು ತೆಗೆದಾಕಿದಾಗ ಹೆಂಗಸಿನ ಒಂದು ಎಸ್ಟ್ರೋಜನ್ ಹಾರ್ಮೋನ್ ಇರುತ್ತದು, ಅದು ಡಾಮಿನೇಟ್. ಅದ್ರ ಜೊತೆಗೆ ಅವರು ಹಾರ್ಮೋನ್ ಥೆರಪಿಗಳನ್ನ ಮಾಡ್ಕೊತಾರೆ. ಅದು ಇರುತ್ತೆ, ಮಾಡ್ಕೊಂತಾರೆ ಅವರು. ಎಸ್ಟ್ರೋಜನ್ ಹಾರ್ಮೋನ್ಗಳನ್ನು ತಗೊಳ್ಳೋದು, ಆ ಟ್ಯಾಬ್ಲೆಟ್ಗಳನ್ನ ತಗೊಳ್ಳೋದು, ಇಂಜೆಕ್ಷನ್ಗಳನ್ನ ತಗೊಳ್ಳೋದು, ಮತ್ತು ಸರ್ಜರಿ ಮಾಡಿಸ್ಕೊತಾರೆ. ಬೇಕಾದಷ್ಟು ಸರ್ಜರಿಗಳನ್ನೆಲ್ಲ ಮಾಡಿಸ್ಕೊಂಡು ದೇಹದ ಬದಲಾವಣೆಗಳನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಅವರು ಟ್ರಾನ್ಸ್ ವಿಮೆನ್. ಟ್ರಾನ್ಸ್ ಮೆನ್ ಅಂದರೆ ಫೀಮೇಲ್ಗಳಿವರು, ಎಕ್ಸ್. ಬಟ್ ಅವರಿಗೆ ಮೈಂಡ್, ನಾನು ಹೇಳಿದೆ, ದೇಹದ ಒಳಗಡೆ ಈ ಕ್ರಿಯೆಗಳು ಈ ಒಂದು ನಡಿಬೇಕಾದ್ರೆ ಮೆದುಳಿನಲ್ಲೂ ಸಹ ಆ ಮಾಡಿಫಿಕೆ, ಇಲ್ಲಿ ಪಾಲಿಮಾರ್ಫಿಸಮ್ ಅಂತ ನಡೆಯುತ್ತೆ. AR ಮತ್ತು ER ಜೀನ್ ಇದೆಯಲ್ಲ, ಅದರಲ್ಲಿ ಬದಲಾವಣೆಗಳಾಗೋಗಿರುತ್ತೆ. ಆ ಬದಲಾವಣೆಯಿಂದ ಏನಾಗಿರುತ್ತೆ ಅಂದರೆ ಮೆದುಳು ಅವ್ರನ್ನ ಹೆಣ್ಣು ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಅವರೇನು ಮಾಡ್ತಾರೆ, ಗಂಡಸ ಥರ ಇರಬೇಕು, ಅದು ಸ್ವಲ್ಪ ಕಮ್ಮಿನೇ, ಆ ಥರದವರು ಕಡಿಮೆ. ಅವರು ಗಂಡಸರ ಥರ ಇರಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಗಂಡಸರ ಥರ ಇರೋಕ್ಕೆ ಅವ್ರಿಗೆ ಇದು ಟೆಸ್ಟೋಸ್ಟಿರಾನ್ ಇರೋದಿಲ್ವಲ್ಲ, ಹಾರ್ಮೋನ್ಸ್ಗಳು ಇಂಜೆಕ್ಷನ್ ತಗೊಳ್ತಾ ಏನಾಗುತ್ತೆ ಅಂದರೆ ಮಸಲ್ಸ್ಗಳು ಬೆಳೆಯುತ್ತೆ, ಒಂಥರ ಗಂಡಸಿನ ಒಂದು ವಾಯ್ಸು ಇದಾಗುತ್ತೆ. ಆಮೇಲೆ ಬಾಡಿದು ಎಲ್ಲ ಆ ಫ್ಯಾಟ್ ಡೆಪಾಸಿಷನ್ ಇರುತ್ತಲ್ಲ, ಅದೆಲ್ಲ ಬದಲಾವಣೆಗಳಾಗ್ತಾ ಬರುತ್ತೆ. ಇದೆಲ್ಲ ಆರಂಭ ಆಗ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಏನಾಗ್ತಾ ಇದೆ, ಇತ್ತೀಚೆಗೆ ಹೆಚ್ಚು ದೇಹದಲ್ಲಿ ಕೊಬ್ಬಿದ್ದಾಗ ಕೊಬ್ಬು ಏನು ಮಾಡುತ್ತೆ ಅಂದರೆ ಎಡಿಪೋಕೈನ್ಸ್ಗಳಂತ ಬಿಡುಗಡೆ ಮಾಡುತ್ತೆ. ಎಡಿಪೋಕೈನಲ್ಲಿ ಆ್ಯರೋಮೆಟೇಸ್ ಅಂತ ಒಂದಿದೆ. ಆ್ಯರೋಮೆಟೇಸ್ ಅನ್ನುವ ಒಂದು ಎನ್ಸೈಮು ಈ ನಮ್ಮ ದೇಹದಲ್ಲಿ ಫ್ಯಾಟ್ ಎಲ್ಲೆಲ್ಲಿದೆ ಅದರಿಂದ ಒಂದು 12 ಥರದ ಎಡಿಪೋಕೈನ್ಗಳು ಬಿಡುಗಡೆ ಆಗುತ್ತೆ. ಅದರಲ್ಲಿ ಲೆಪ್ಟಿನು, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 6, ಆಮೇಲೆ ರೆಸಿಸ್ಟಿನ್, ಇದರ ಜೊತೆಗೆ ಆ್ಯರೋಮೆಟೇಸ್. ಈ ಆ್ಯರೋಮೆಟೇಸ್ ಕೆಲಸ ಏನು ಅಂತಂದರೆ, ಫ್ಯಾಟ್ ಸೆಲ್ಸ್ಗಳಿಗೂ, ಫ್ಯಾಟ್ ಅಂತ ನಾವು ಏನು ಕರಿತಿದ್ದೀವಿ, ಕೊಬ್ಬಿನ ಜೀವಕೋಶಗಳಿದೆಯಲ್ಲ, ಅದು ಎಂಡೋಕ್ರೈನ್ ಆರ್ಗನ್ ಥರ ಕೆಲಸ ಮಾಡುತ್ತೆ. ಇದು ಯಾರಿಗೂ ಗೊತ್ತಿಲ್ಲ, ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ನಾವೇನು ಅನ್ಕೊಂತೀವಿ, ಹಾರ್ಮೋನುಗಳನ್ನು ಬಿಡುಗಡೆ ಮಾಡುವ ಗ್ರಂಥಿಗಳನ್ನ ಎಂಡೋಕ್ರೈನ್ ಆರ್ಗನ್ಸ್ ಅಂತ ಅಂತೀವಿ. ಮುಖ್ಯವಾಗಿ ಪಿಟ್ಯೂಟರಿ, ಆಮೇಲೆ ಹೈಪೋಥಾಲಮಸ್, ನಂತರ ಪಿಟ್ಯೂಟರಿ, ಆಮೇಲೆ ಥೈರಾಯ್ಡ್ ಗ್ರಂಥಿ ಗಂಟಲಿನ ಹತ್ರ ಇರೋದು, ನಂತರ ಪ್ಯಾರಾಥೈರಾಯ್ಡ್ ಗ್ರಂಥಿ, ಪ್ಯಾನ್ಕ್ರಿಯಾಸಿಂದ ಇನ್ಸುಲಿನ್ ಎಲ್ಲ ಬಿಡುಗಡೆ ಆಗುತ್ತಲ್ಲ, ಪ್ಯಾನ್ಕ್ರಿಯಾಸು, ಆಮೇಲೆ ಟೆಸ್ಟಿಸು, ಓವರಿಸು, ಅಡ್ರಿನಲ್ ಗ್ಲ್ಯಾಂಡ್ಗಳು, ಇವುಗಳನ್ನು ಎಂಡೋಕ್ರೈನ್ ಆರ್ಗನ್ಸ್ ಅಂತ ನಾವು ಅಂತೀವಿ. ಇದನ್ನು ಬಿಟ್ಟು ನಮ್ಮ ದೇಹದಲ್ಲಿರುವ ಈ ಒಂದು ಕೊಬ್ಬಿನಂಶದಿಂದ ಕೂಡಿದ ಜೀವಕೋಶಗಳಿದೆಯಲ್ಲ, ಇದೂ ಸಹ ಎಂಡೋಕ್ರೈನ್ ಆರ್ಗನ್ ಥರ ಕೆಲಸ ಮಾಡುತ್ತೆ.
ಇದು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಅಂತಲೇ ಅನ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಈ ಆ್ಯರೋಮೆಟೇಸ್ ಅಂತ ಒಂದು ಕಿಣ್ವ ಬಿಡುಗಡೆ ಆಗುತ್ತಲ್ಲ, ಅದು ದೇಹದಲ್ಲಿರುವ ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ, ಈಗ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇದೆ, ಪುರುಷನಿಗೆ ಜಾಸ್ತಿ ಒಬಿಸಿಟಿ ಆಯಿತು, ಅವನಿಗೆ ಕೊಬ್ಬು ಜಾಸ್ತಿ ಆಗಿ ಹೊಟ್ಟೆ ಮೇಲೆ ಕೊಬ್ಬು ಜಾಸ್ತಿ ಬಂತು, ತುಂಬ ಇಷ್ಟಪ್ಪ ಹೊಟ್ಟೆ ಆಯಿತು. ಅವಾಗೇನಾಯಿತು, ಹುಡುಗರು ಅವ್ರಿನ್ನು, ಏಕೆಂದರೆ ವಯಸ್ಸಾದಮೇಲೆ ಆಗುತ್ತೆ ಬಿಡಿ, ಮದುವೆ ಆಗಿ ಮಗು ಆಗಿ ಎಷ್ಟೋ ವರ್ಷ ಆದಮೇಲೆ, 40 ವರ್ಷ ಆದಮೇಲೆ ಎಷ್ಟೇ ಒಂದು ಎಕ್ಸಸೈಸ್ ಎಲ್ಲ ಮಾಡಿದ್ರು ಫ್ಯಾಟ್ ಡೆಪಾಸಿಷನ್ನು ಸ್ವಲ್ಪ ನ್ಯಾಚುರಲ್ ಅದು. ಆದರೆ ಇವಾಗೇನಾಗ್ತಾ ಇದೆ, ಯುವಕರಿಗೆ ಅತಿಯಾಗಿ ತಿನ್ನೋದ್ರಿಂದ, ಅತಿಯಾಗಿ ನೋಡಿ ನಾವು ಓವರ್ ಈಟಿಂಗೇ ತಾನೇ ಮಾಡೋದು, ಸೆಡೆಂಟ್ರಿ ಲೈಫ್ ಸ್ಟೈಲು, ಕೆಲಸ ಮಾಡೋದಿಲ್ಲ, ಓವರ್ ಈಟಿಂಗು, ಇದರಿಂದ ಏನಾಗುತ್ತೆ ಅಂದರೆ ಫ್ಯಾಟ್ ಡೆಪಾಸಿಷನು ಹೊಟ್ಟೆ ಮೇಲೆ ಆಗುತ್ತೆ. ಇದರಿಂದ ಎಡಿಬೋಕೈನ್ಗಳು ಬಿಡುಗಡೆ ಆಗುತ್ತೆ ಅಂತ ಆ್ಯರೋಮೆಟೇಸ್ ಬಿಡುಗಡೆ ಆಯಿತು. ಈ ಆ್ಯರೋಮೆಟೇಸ್ ಏನು ಮಾಡ್ತೀವಿ, ಟೆಸ್ಟಿಸಿಂದ ಬಿಡುಗಡೆ ಆಗುವ ಟೆಸ್ಟೋಸ್ಟಿರಾನ್ನ ಎಸ್ಟ್ರೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಎಸ್ಟ್ರೋಜನ್ನು ಫೀಮೇಲ್ ಹಾರ್ಮೋನ್. ಈಗ ಪುರುಷನ ದೇಹದಲ್ಲಿ ಟೆಸ್ಟೋಸ್ಟಿರಾನ್ಗಿನ್ನ ಫೀಮೇಲ್ ಹಾರ್ಮೋನು ಜಾಸ್ತಿ ಆಯಿತು. ಫೀಮೇಲ್ ಹಾರ್ಮೋನು ಜಾಸ್ತಿ ಆಗ್ತಾ ಬಂದರೆ ಅವನಿಗೆ ವೀರ್ಯಾಣುವಿನ ಬಿಡುಗಡೆ ಆಗೋದೇ ಇಲ್ಲ, ವೀರ್ಯಾಣುವಿನ ಉತ್ಪಾದನೆಯೇ ಆಗೋದಿಲ್ಲ. ಹಾಗಾಗಿ ಹೆಚ್ಚು ಕೊಬ್ಬಿದ್ದಾಗ ಒಬಿಸಿಟಿ ಇದೆಯಲ್ಲ, ಅದು ಬಂಜೆತನವನ್ನು ಉಂಟು ಮಾಡುತ್ತೆ ಅಂತೇಳಿ ನನ್ನ ಒಂದು ಸ್ಟೂಡೆಂಟು ಮೇನ್ ಒಂದು ರಿಸರ್ಚ್ ಇದನ್ನು ಮಾಡಿದ್ದಾನೆ. ಅದರಲ್ಲಿ ಹಲವಾರು ಜೀನ್ಗಳನ್ನು ನಾವು ಕಂಡುಹಿಡಿದಿದ್ದೀವಿ. ಒಬಿಸಿಟಿಯನ್ನೇ ಉಂಟು ಮಾಡುವಂಥ ಜೀನ್ಗಳು ಕೊಬ್ಬು ಜಾಸ್ತಿ ಆದಂತೆ ಅದು ಪುರುಷರಲ್ಲಿ ಬಂಜೆತನವನ್ನು, ಒನ್ ಆಫ್ ದ ರೀಸನ್, ಬಂಜೆತನಕ್ಕೆ ಬೊಜ್ಜುತನವು ಒನ್ ಆಫ್ ದ ರೀಸನ್, ಮೇನ್ ರೀಸನ್ ಅಂತ ನಾವು ಹೇಳಬಹುದು. ಹೆಣ್ಮಕ್ಳಲ್ಲೂ ಆಗುತ್ತೆ ಇದು ಹೆಣ್ಮಕ್ಳಲ್ಲಿ PCOD ಪ್ರಾಬ್ಲಮ್, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಗಂಡು ಮಕ್ಕಳಲ್ಲಿ ಆ ಥರ ಆಯ್ತಲ್ವಾ. ಹೆಣ್ಮಕ್ಳಲ್ಲಿ ಈ ಒಂದು ಓವ್ಯುಲೇಷನ್ನು, ಹೆಣ್ಣುಮಕ್ಕಳಲ್ಲಿ ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಇರೋದಿಲ್ಲ. ಇದರಲ್ಲಿ ಏನಾಗುತ್ತೆ, ಹೆಣ್ಣು ಮಕ್ಕಳಲ್ಲಿ ಈ ಒಂದು ಆ್ಯಂಟಿಮುಲೇರಿಯನ್ ಹಾರ್ಮೋನ್ಗಳು ಬಿಡುಗಡೆ ಆಗೋಕ್ಕೆ ಶುರು ಆಗುತ್ತೆ, ಎಲ್ಲ ವೇರಿಯೇಷನ್ ಆಗಿಬಿಡುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ ಡಿಸೀಸ್ ಅಂದರೆ ನಿಮಗೆ ಅಂಡಾಣು ಬಿಡುಗಡೆ ಆಗೋದಿಲ್ಲ. ಅಂಡಾಣು ಯಾವಾಗ ಬಿಡುಗಡೆ ಆಗೋದಿಲ್ಲ, ಈಗ ಹೇಳ್ತಾರೆ ವೈದ್ಯರು, ಯಾಕೆ ಅಂಡಾಣು ಬಿಡುಗಡೆ ಆಗ್ತಾ ಇಲ್ಲ ಅಂತಂದರೆ ಅವರಿಗೆ ಕೊಬ್ಬಿನ ಅಂಶ ಜಾಸ್ತಿ ಇದೆ ದೇಹದಲ್ಲಿ. ಅದಕ್ಕೆ ನೋಡಿ, ಕೊಬ್ಬು ಜಾಸ್ತಿ ಇದ್ದಾಗ, ತುಂಬ ದಪ್ಪ ಇದ್ದವರಿಗೆ ಈ ಒಂದು ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು, ಇವೆಲ್ಲ ತೊಂದರೆಗಳಾಗೋದೆಲ್ಲ ಇದೆಯಲ್ಲ, ಅದೇ ಕಾರಣದಿಂದಾಗಿ ಅವರಲ್ಲಿ ಮುಲ್ಲೇರಿಯನ್ ಹಾರ್ಮೋನ್, ಮುಲ್ಲೇರಿಯನ್ ಡಕ್ಟ್ ಇದು ಮಾಡುವುದು, ಮುಲ್ಲೇರಿಯನ್ ಹಾರ್ಮೋನು ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಹಾಗೆ ಇಂಟರ್ಸೆಕ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಹೇಗೆ ನೇಚರ್ ಅಥವಾ ಇಂಟೆಲಿಜೆನ್ಸ್ ಅಥವಾ DNA ತನ್ನ ಕೆಲಸವನ್ನು ಪರ್ಫೆಕ್ಟಾಗಿ ಮಾಡುತ್ತೆ, ಸ್ವಲ್ಪ ಏರುಪೇರಾದರೂ ಕೂಡ ಹೇಗೆ ಇದು ಆಗುತ್ತೆ ಅಂಥೇಳಿ. ಇನ್ನೊಂದು ನನಗೆ ಅನ್ನಿಸ್ತಾ ಇತ್ತು, ನೀವು ಹೇಳ್ತಿರ್ಬೇಕಾದ್ರೆ, ಅದು ನೀವು ಟ್ರಾನ್ಸ್ಜೆಂಡರ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ, ನಿಮ್ಮ ದೇಹದಲ್ಲಿ ಆಗೋ ಬದಲಾವಣೆಗಳಿಗೆ ನಿಮ್ಮ ಮೈಂಡು ಗ್ರೀನ್ ಸಿಗ್ನಲ್ ಕೊಟ್ಟು ಅದನ್ನು ಒಪ್ಕೊಂಡು ಅದು ಇನ್ ಸಿಂಕ್ ಅದು ಆಗ್ತಾ ಹೋಗುತ್ತೆ. ಸಿಂಕ್ ಆಗಬೇಕು ಎರಡು. ಈಗ ನೋಡಿ, ನಾವು ಹೆಣ್ಮಕ್ಳು ಅಂದರೆ, ಈಗ ಉದಾಹರಣೆಗೆ ಒಂದು ಗಂಡು ಮಗು ಒಂದು ಹೆಣ್ಮಗು ಇದೆ ಅಂತ ಅಂದ್ಕೊಳ್ಳಿ, ಅದು ಹದಿಹರೆ ಬರೋ ತನಕ ನಮಗೆ ಅದು ಎರಡು ಮಕ್ಕಳ ಥರನೇ ಇರ್ತವೆ. ಆದರೂ ಕೂಡ ಹೆಣ್ಣಿನ ಸ್ವಭಾವನೆ ಬೇರೆ ಇರುತ್ತೆ, ಗಂಡಿನ ಸ್ವಭಾವ ಬೇರೆ. ಹೆಣ್ಣುಗಳು ಬೊಂಬೆ ಆಟ ಆಡಕ್ಕೆ ಶುರು ಮಾಡ್ತವೆ, ಹುಡುಗರು ವೆಹಿಕಲ್ಗಳ ಜೊತೆ ಆಟ ಆಡಕ್ಕೆ ಶುರು ಮಾಡ್ತಾರೆ ತುಂಬಾ ಬೇಗ. ಟೆಸ್ಟೋಸ್ಟಿರಾನ್ ಭ್ರೂಣದ ಹಂತದಲ್ಲೇ ಬಿಡುಗಡೆ ಆಗುತ್ತಲ್ಲ, ನಿಮಗೆ ಭ್ರೂಣದ ಹಂತದಲ್ಲೇ ಬಿಡುಗಡೆ ಆಗೋದ್ರಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನು ಮಗು ಹುಟ್ಟಿದ ಮೇಲೂ, ಅಂದರೆ ನಿಮಗೆ ಅಪ್ಪಲ್ಸ್ ತುಂಬ ಜಾಸ್ತಿ ಇರೋದಿಲ್ಲ, ಹದಿಹರೆಯಕ್ಕೆ ಬರೋ ಅಷ್ಟು. ಹದಿಹರೆಯದಲ್ಲಿ ಸುಮಾರು ನಾನು ಓದಿದ್ದ ಥರ 100x ಜಾಸ್ತಿ ಆಗುತ್ತೆ ಅಂತಾರೆ. 10x ಇದ್ದಿದ್ದು 100x ಆಗ್ಬಿಡುತ್ತಂಥದ್ದು ಟೆಸ್ಟೋಸ್ಟಿರಾನ್ ಮಗುವಿನಲ್ಲಿ ಇರುತ್ತೆ. ಅದಕ್ಕೆ ಈ ಮಕ್ಕಳು ಸಣ್ಣವೇ ಆಗಲಿ, ಅವು ಜಗಳ ಆಡೋದು, ಹೊಡೆದಾಡೋದು, ಕೇರಿಂಗ್ ಇರೋದಿಲ್ಲ. ಈ ಪ್ರಾಣಿಗಳನ್ನ ಹಿಂಸೆ ಮಾಡೋದು ನೋಡಿ ನೀವು, ಗಂಡು ಮಕ್ಕಳೇ ಮಾಡೋದು. ಸಣ್ಣ ಹುಳ ಗಿಳ ಹೋದರೆ ಅದನ್ನು ಜಜ್ಜೋದು, ಹುಳ ಉಪ್ಪುಟಿ, ಆಮೇಲೆ ನಾಯಿ ಬಾಲಕ್ಕೆ ಇದು ಪಟಾಕಿ ಹಚ್ಚೋದು, ಓಡಿಸ್ಕೊಂಡು ಹೋಗೋದು, ಒಡೆಯೋದು, ಇದೆಲ್ಲ ಮಾಡೋದು. ಇದೇನಂದ್ರೆ ಅಗ್ರೆಸಿವ್ ಹಾರ್ಮೋನು, ಟೆಸ್ಟೋಸ್ಟಿರಾನ್ ಅಗ್ರೆಸಿವ್ ಹಾರ್ಮೋನು. ಗಂಡು ಮಕ್ಕಳಿಗೆ ನೋಡಿ, ನೀವು ಎಷ್ಟೇ ಹೇಳಿ ಅವರಿಗೆ ನೀನು 100 ಮೇಲೆ ಹೋಗಬೇಡ ಅಂತ, ಈಗ ನಿಮ್ಮ ಮಗನಿಗೆ ವೆಹಿಕಲ್ ಕೊಟ್ಟು ನೋಡಿ, ಹೈವೇಲಿ ನೀವು ಎಷ್ಟೇ ಕಂಟ್ರೋಲ್ ಮಾಡ್ತಾ ಇದ್ರು ಅದು ಸ್ಪೀಡ್ ಹೋಗ್ತಾ ಇರುತ್ತದು, ಡ್ರೈವ್ ಮಾಡ್ತಾ ಇರ್ತಾರೆ. ಏನಕ್ಕೆ ಅಂದರೆ ರಿಸ್ಕ್ ಟೇಕಿಂಗ್, ಅದು ಗಂಡಸರ ನೇಚರ್, ಅದು ಸೆಕ್ಯೂರ್ಡ್ ಫೀಲಿಂಗು. ನೀವು ಗಂಡಸು ಹೆಂಗಸರ ಡ್ರೈವಿಂಗ್ ನೋಡಿ, ನೀವು ಅಷ್ಟರಲ್ಲೇ ಗೊತ್ತಾಗೋಗುತ್ತೆ. ನೀವು ಡ್ರೈವರ್ನೇ ನೋಡೋದು ಬೇಡ, ಆ ವೆಹಿಕಲ್ ಹೋಗ್ತಿರೋದನ್ನು ನೋಡಿದ್ರೆ ಎಲ್ಲ ಸಿಗ್ನಲ್ಲು, ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಕರೆಕ್ಟಾಗಿ ಫಾಲೋ ಮಾಡಿ ಹೋಗೋದು ಹೆಣ್ಮಕ್ಳು, ಅದನ್ನೆಲ್ಲ ಜಂಪ್ ಮಾಡಿ ಹೋಗೋದು ಗಂಡು ಮಕ್ಕಳು. ಕಾರಣ ರಿಸ್ಕ್ ಟೇಕಿಂಗು ಗಂಡು ಮಕ್ಕಳದು ನೇಚರು, ಬಿಕಾಸ್ ಆಫ್ ಟೆಸ್ಟೋಸ್ಟಿರಾನ್. ಎಸ್ಟ್ರೋಜನ್ ಹಾರ್ಮೋನ್ ಇದೆಯಲ್ಲ, ಆಕ್ಸಿಟಾಸಿನ್ ಇರುತ್ತೆ. ಆಕ್ಸಿಟಾಸಿನ್ ಏನಂದರೆ ಸೆಕ್ಯೂರ್ಡ್, ಅದು ಯಾವತ್ತೂ ಏನೂ ತೊಂದರೆ ಆಗಬಾರ್ದು. ಆಮೇಲೆ ಈಗ ಯಾರೇ ಒಬ್ಬ ಭಿಕ್ಷುಕ ಬಂದು ಏನಾದರೂ ಕೇಳ್ತಾ ಇದ್ದರೆ ಗಂಡು ಮಕ್ಕಳು ಇದು ಮಾಡಲ್ಲ, ಹೆಣ್ಮಕ್ಳಾದರೆ ಕೊಟ್ಬಿಡ್ತವೆ. ಹೆಂಗರಳು ಕೆಲವ್ರು ಕೊಡ್ತಾರೆ, ಅವ್ರಿಗೆ ನಾವು ಹೇಳ್ತೀವಿ ಹೆಂಗರಳು ಅವ್ರಿಗೆ, ಅಂದರೆ ಅವರು ಸ್ಪಂದಿಸ್ತಾರೆ ಅಂತ. ಹೆಂಗರಳು ಏನಕ್ಕೆ ಬಂತು ಅಂದರೆ ಅವನಲ್ಲಿ ಸ್ವಲ್ಪ ಎಸ್ಟ್ರೋಜನ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾಯಿದೆ, ಹಾಗಾಗಿ ಹೆಂಗರಳು.
ಈಗ ಹೆಣ್ಮಕ್ಳು ಗಂಡ ಹುಡುಗ್ರ ಥರ ಆಡ್ತಿರ್ತಾರೆ, ಏಕೆಂದರೆ ಸ್ವಲ್ಪ ಟೆಸ್ಟೋಸ್ಟಿರಾನ್ನು ಪೀಕಲ್ಲಿರುತ್ತೆ ಅವ್ರಿಗೆ. ಸೊ ಇವರ ನಡವಳಿಕೆಗೂ ಒಳಗಡೆ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆ ಆಗೋದಕ್ಕೂ ಇದೊಂದು ಕಾರಣ. ಇದರ ಜೊತೆಯಲ್ಲಿ ಇತ್ತೀಚಿನ ದಿನದಲ್ಲಿ ಝೀನೋ ಎಸ್ಟ್ರೋಜನ್ ಜಾಸ್ತಿ ಆಗ್ತಾಯಿದೆ. ಗಂಡಸರಿಗೆ ಥ್ರೆಟ್ ಜಾಸ್ತಿ, ಬಂಜೆತನ ಬರ್ತಾ ಇದೆಯಲ್ಲ, ಜಾಸ್ತಿ ಬಂಜೆತನ ಆಗೋದಕ್ಕೆ ಝೀನೋ ಎಸ್ಟ್ರೋಜನ್ಗಳು ಕಾರಣ. ಝೀನೋ ಎಸ್ಟ್ರೋಜನ್ ಅಂದರೆ ಸಿಂಥೆಟಿಕ್ ಎಸ್ಟ್ರೋಜನ್ನು ದೇಹದಲ್ಲಿ ಬಿಡುಗಡೆಯಾಗುವಂತಹದ್ದು, ಓವರೀಸ್ಗಳು ಬಿಡುಗಡೆ ಮಾಡುವಂತಹದ್ದು. ಈ ಒಂದು ಎಸ್ಟ್ರೋಜನ್ನು ಫೀಮೇಲಲ್ಲಿ ಬಿಡುಗಡೆ ಆಗೋಂಥದ್ದು, ಮೇಲ್ಸಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಆಗುವಂಥದ್ದು ಇದು. ಆದರೆ ಇತ್ತೀಚಿನ ದಿನದಲ್ಲಿ ಪುರುಷರ ದೇಹದಲ್ಲಿ ಎಸ್ಟ್ರೋಜನ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ ನಾವು ಬಳಸುತ್ತಿರುವ ಪ್ಲಾಸ್ಟಿಕ್ಗಳು. ಎಲ್ಲ ಪ್ಲಾಸ್ಟಿಕ್ಕಲ್ಲೇ ಇದೆ. ಪ್ಲಾಸ್ಟಿಕ್ಕಿಂದ ಬಿಡುಗಡೆಯಾಗುವ ಥ್ಯಾಲೇಟ್ಸ್ಗಳು, ಡಯಾಕ್ಸಿನ್ಗಳು, ಬಿಸ್ಫಿನಾಲ್ ಎ, ಬಿಸ್ಫಿನಾಲ್ ಎಫ್, ಬಿಸ್ಫಿನಾಲ್ ಬಿ, ಈ ಥರದ್ದು ಎಲ್ಲ ಇದೆ. ಅದೆಲ್ಲ ಏನು ಮಾಡುತ್ತೆ, ದೇಹದ ಒಳಗಡೆ ಈ ರಾಸಾಯನಿಕಗಳು ಹೋದಾಗ ಈ ಆ್ಯಂಡ್ರೋಜನ್ ರೆಸೆಪ್ಟಾರ್ಸ್ ಅಂತ ನಾನು ಏನಂದೆ ಅದ್ರ ಜೊತೆ ಹೋಗಿ ಬೈಂಡ್ ಆಗಿಬಿಡುತ್ತೆ. ಆ ರೆಸೆಪ್ಟಾರು ಗೊತ್ತೇ ಆಗೋದಿಲ್ಲ, ಇದು ಕೆಮಿಕಲ್ಲೋ ಹಾರ್ಮೋನ್ ಅಂತ ಗೊತ್ತಾಗೋದಿಲ್ಲ. ಸೊ ಏನು ಮಾಡುತ್ತದು, ಎಸ್ಟ್ರೋಜನ್ ರೆಸೆಪ್ಟಾರ್ ಜೊತೆ ಬೈಂಡ್ ಆಗಿ ಎಸ್ಟ್ರೋಜನ್ನ ಬಿಡುಗಡೆ ಮಾಡೋಕ್ಕೆ ಶುರು ಮಾಡಿದಾಗ ದೇಹದಲ್ಲಿ ಎಸ್ಟ್ರೋಜನ್ ಜಾಸ್ತಿ ಆದರೆ ವೀರ್ಯಾಣುಗಳು ಬಿಡುಗಡೆ ಆಗೋದಿಲ್ಲ. ಅಲ್ಲಿ ವೀರ್ಯಾಣುವಿನ ಕುಸಿತ ಉಂಟಾಗುತ್ತೆ. ಗಂಡಸೇವನು ಎಲ್ಲ ಇದೆ, ಆದರೆ ಟೆಸ್ಟೋಸ್ಟಿರಾನು ಇದೆ, ಅದರ ಜೊತೆ ಎಸ್ಟ್ರೋಜನ್ನು ಜಾಸ್ತಿ ಆಗ್ತಾ ಇದೆ. ವೀರ್ಯಾಣು ಟೆಸ್ಟೋಸ್ಟಿರಾನ್ ಪ್ರಮಾಣ ಕಡಿಮೆ ಆಯಿತು, ಎಸ್ಟ್ರೋಜನ್ ಪ್ರಮಾಣ ಜಾಸ್ತಿ ಆಯಿತು, ಅದರಿಂದ ಅವರಿಗೆ ತೊಂದರೆ. ಹೆಣ್ಣು ಮಕ್ಕಳಿಗೆ ಯಾವ ಥರ ಆಗುತ್ತೆ ಅಂದರೆ ಎಸ್ಟ್ರೋಜನ್ ಜಾಸ್ತಿ ಆಯಿತು, ಅಡಿಷನ್ ಆಯ್ತು, ಇದು ದೇಹದಲ್ಲಿರುವ ಎಸ್ಟ್ರೋಜನ್ಗಿನ ಜಾಸ್ತಿ. ಇದರಿಂದಾಗಿ ಅವರಿಗೆ ಮುಂದಿನ ದಿನದಲ್ಲಿ ಬ್ರೆಸ್ಟ್ ಕ್ಯಾನ್ಸರು, ಒವೇರಿಯನ್ ಕ್ಯಾನ್ಸರ್ಗಳು ಬರುವ ಸಾಧ್ಯತೆ ಇದೆ. ಬಂದೇ ಬರುತ್ತೆ ಅಂತಲ್ಲ, ಬರುವ ಸಾಧ್ಯತೆಗಳನ್ನು ನಾನು ಹೇಳ್ತಾ ಇರೋದು.